ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಜೀವನ ಅಂದಾಗ ಪಂಚಮ ಇರಬೇಕಂತೆ: ಮನೆ, ಮಡದಿ, ಮಕ್ಕಳು, ಮನಸ್ಸು ಮತ್ತು ಮಾತು. ಇವತ್ತು ನಾವು ಮನೆ ಬಗ್ಗೆ ನೋಡೋದಾದ್ರೆ, ಜನರು ಮನೆ ಕಟ್ತಾರೆ, ಆದರೆ ಆ ಮನೆಯಲ್ಲಿ ಸತ್ವ ಇರೋದಿಲ್ಲ, ಚೈತನ್ಯ ಇರೋದಿಲ್ಲ, ಜೀವಂತಿಕೆ ಇರೋದಿಲ್ಲ. ಹಾಗಾದ್ರೆ ಜೀವ ಇರುವ ಮನೆ ಯಾವುದು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಜೀವ ಇರುವಂತಹ ಮನೆ ಯಾವುದು ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ಜೀವ ಇರುವ ಮನೆ, ಹೆಂಗದು ಜೀವ ಇದೆ ಇಲ್ಲ ಅಂತ ಹೆಂಗೆ ಗೊತ್ತಾಗೋದು ಒಂದು ಪ್ರಶ್ನೆ. ಹೌದು. ಜೀವ ಇರೋ ಮನೆಗೆ ಅದಕ್ಕೆ ಆದ ಒಂದು ಗುರುತಿರುತ್ತೆ, ಜೀವ ಇಲ್ಲದೆ ಇರೋ ಮನೆಗೂ ಅದಕ್ಕೆ ಆದ ಗುರುತಿರುತ್ತೆ. ಆ ಗುರುತನ್ನು ಇವತ್ತು ತೋರಿಸೋಣ. ಯಾವ ರೀತಿ ಅದು ಜೀವ ಇರತಕ್ಕಂಥದ್ದನ್ನು ಹೇಗೆ ಕಂಡುಹಿಡ್ಕೋಬೇಕು ಅಂತಕ್ಕಂಥದ್ದು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಜೀವ ಇರಬೇಕು ಇದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ಅಂತಕ್ಕಂಥದ್ದು ತುಂಬ ಸರಳವಾದ ವಿಷಯ. ಏನಪ್ಪ ಅದು ಅಂದರೆ, ಒಂದು ಔಷಧವನ್ನು ಬಳಸದೇ ಇರುವ ಮನೆ. ಔಷಧ ಮನೆಯಲ್ಲಿ ಯಾರು ಸದ್ಯಕ್ಕೆ ಏನೂ ಇಲ್ಲಪ್ಪ, ಆರೋಗ್ಯವಾಗಿದ್ದೀವಿ, ಯಾರು ಮಾತ್ರೆ ಯಾವುದೇ ಆಗಲಿ ಔಷಧಕ್ಕೆ ಸಂಬಂಧಪಟ್ಟಿದ್ದು ಮನೇಲಿ ಇಡಬಾರ್ದು. ಆ ಮನೆಯಲ್ಲಿ ಜೀವ ಇದೆ ಅಂತ ಅರ್ಥ. ಜೀವ ಅಂದರೆ ಯಾವುದು ಅಂತ ಕುತೂಹಲ ಇದೆ, ಅದು ತೋರಿಸ್ತೀನಿ. ಇನ್ನೊಂದು, ಕಣ್ಣು ಬಿಟ್ಟರೆ ಸಾಕು ಬರೀ ಕನಸು. ಈ ಪದೇ ಪದೇ ಯಾವ್ಯಾವ ಥರ ಕನಸು ಬಿಡುತ್ತೆ, ಡಿಫ್ರೆಂಟಾಗಿ ಕನಸುಗಳು. ಅದು ಹಗಲಿರ್ಬೋದು, ರಾತ್ರಿ ಇರ್ಬೋದು. ಆ ಮನೆ ಸತ್ತಿದೆ ಅಂತ. ಸತ್ತಿದೆ ಅಂದರೆ ನಾವೇನು ಮಾಡೋದು? ಹಾಗಾದರೆ ಪ್ರಶ್ನೆ ಬರುತ್ತೆ, ನಾವೇನು ಮಾಡಬೇಕಿತ್ತು? ಮನೆ ಕಟ್ಟಿದ್ದೀವಿ ಅಲ್ಲ, ಮನೆ ಕಟ್ಟಬೇಕು ಸರಿ. ಸೈಟಿನ ಪೂರ್ಣವಾಗಿರ್ತಕ್ಕಂಥ ಗುಣ, ಸೈಟಿನಲ್ಲಿ ಇರ್ತಕ್ಕಂಥ ಗುಣವನ್ನು ತಿಳ್ಕೊಂಡಿದ್ದೀರಾ? ಅದು ಬೇಕಲ್ಲ. ಮದುವೆ ಮಾಡ್ಕೊಳ್ಳುವಾಗ ಹೆಣ್ಣು ಚೆನ್ನಾಗವಳ, ಕಲರ್ ಆಗವಳ, ಕೆಲಸದಲ್ಲವಳ ತಿಳ್ಕೊತೀವಲ್ಲ. ಹಾಗೆ ಮನೆ ಕಟ್ಟಬೇಕಾದ್ರೆ ಗುಣ ಅಂತ ತಿಳ್ಕೊಬೇಕಂದ್ರೆ ಯಾವುದದು ಗುಣ ಅಂತ ಈಗ ಒಂದು ಸಣ್ಣ ಚಿತ್ರದ ಮೂಲಕವಾಗ ತೋರಿಸೋಣ. ಏನದು ಅಂದರೆ, ಜೀವ ಯಾವ ರೀತಿ ಬರುತ್ತೆ ಅಂತಕ್ಕಂತಹ ಒಂದು ವಿಷಯ ಇಲ್ಲೊಂದು ಸಣ್ಣದು ಗುರುತಿಸ್ಕೋಬೇಕಮ್ಮ. ಒಂದು ಮನೆ ಇನ್ನೊಂದು ಮನೆ ಪಕ್ಕ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ ಹಾಕೋ. ಈಗ ಆ ಮನೆಗೆ ಬೆಳಕು ಎಲ್ಲಿ ಬೀಳುತ್ತೆ? ಸೂರ್ಯನ ಕಿರಣ ಬೀಳಲ್ಲ. ಆ ಮನೆ ಮುಚ್ಕೋತು. ಆ ಮನೆಗೆ ಸೂರ್ಯನ ಕಿರಣ ಪೂರ್ವ ಇಲ್ಲವೇ ಇಲ್ಲ. ಹೌದಾ? ಈಗ ಆ ಮನೆ ಕತೆ ಏನು ಸ್ವಲ್ಪ ಯೋಚನೆ ಮಾಡು. ಹಾಗೆ ಇನ್ನೊಂದು ಚೂರು ಮುಂದಕ್ಕೆ ಹೋದರೆ ಬೆಳಕಿನ ಒಂದು ಭಾಗ ಕಾಣಿಸುತ್ತೆ. ಆ ಬೆಳಕು ನೋಡಿ, ಇದು ಪೂರ್ವದ ನಿವೇಶನ ಅಂತ ಹೇಳ್ತೀವಿ ನಾವು. ಈ ರಸ್ತೆ ನಿಂದು ಕಾಣ್ತಾ ಇರೋದು ಪೂರ್ವ. ಹಾಗೆ ಹೋದ್ರಲ್ಲಿ ಬೆಳಕು ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ ನೋಡಮ್ಮ. ಎಲ್ಲೋಗಿ ಬಿದ್ದಿದೆ ಸೂರ್ಯನ ಕಿರಣ ನೋಡಮ್ಮ, ಆ ಮೂಲೆಗೆ ಹೋಗಿ ಬಿದ್ದಿದೆ. ಈಗ ಆ ಸೂರ್ಯನ ಕಿರಣನ ನಿವೇಶನಕ್ಕೆ ಎಷ್ಟರ ಮಟ್ಟಕ್ಕೆ ನಾವು ಪಡ್ಕೋಬೇಕು ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಗೊತ್ತು? ಹೌದು. ಅದಕ್ಕೋಸ್ಕರವಾಗಿ ಈ ಒಂದು ಖಾಲಿ ನಿವೇಶನದಲ್ಲಿ ಇರ್ತಕ್ಕಂತಹ ಆ ಬೆಳಗ್ಗೆ ಬಿದ್ದಿರ್ತಕ್ಕಂಥ 8 ರಿಂದ 8:30 ಗಂಟೆಯಲ್ಲಿ ಬಿದ್ದಿರ್ತಕ್ಕಂಥ ಅದು ಸೂರ್ಯನ ಕಿರಣ. ಆ ಸಮಯದಲ್ಲಿ ಮನೆ ಮುಂಭಾಗಕ್ಕೆ ಬೀಳೋದೇ ಆದರೆ ಆ ಮನೆಗೆ ಎಷ್ಟು ಆರೋಗ್ಯ ಲಭಿಸುತ್ತೆ ಅಂತಕ್ಕಂಥದ್ದು ಆ ಕಿರಣದ ಮೂಲಕ ಮಾತ್ರ ಅರ್ಥ ಮಾಡ್ಕೊಳ್ಳೋರು ಮಾತ್ರ ಗೊತ್ತಾಗತ್ತೆ. ಎಷ್ಟು ಸೂರ್ಯನ ಕಿರಣ, ಬೆಳಗಿನ ಸೂರ್ಯನ ಕಿರಣ 10 ಗಂಟೆ ಒಳಗಡೆ ಬೀಳ್ತಕ್ಕಂಥ ಎಲ್ಲ ಸೂರ್ಯನ ಕಿರಣ ಮನೆ ಅಪ್ಲೈ ಮಾಡ್ಕೊಳ್ಳೋದೇ ಆದರೆ ಆ ಮನೆ ಯಾವ ಕಾರಣಕ್ಕೂ ರೋಗದ ತಾಣ ಆಗಲ್ಲ. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟು ವಿಚಾರವನ್ನು ನಾವು ತಿಳ್ಕೊಂಡು ಮನೆ ಕಟ್ಟಕ್ಕಾಗಿದೆಯಾ? ತಿಳ್ಕೊಬೇಕು ಅಂತೆ ಬೇಡ ಅಂತೆಮ್ಮ? ತಿಳ್ಕೊಳ್ಬೇಕು ಗುರುಜಿ. ಯಾವಾಗ ತಿಳ್ಕೊಳ್ಳೋದು? ಭಗವಂತನಿಗೆ ಗೊತ್ತು. ಇಲ್ಲಿ ನಾವೇನು ಮಾಡ್ತೀವಿ, ಇವತ್ತು ನಿವೇಶನ ತುಂಬ ಚಿಕ್ಕದು, ಏನು ಮಾಡೋದು? ಅಷ್ಟರಲ್ಲೇ ಕಟ್ಕೋಬೇಕು. ಕೆಲವರು ಅರ್ಧ ಸೈಟಲ್ಲಿ ಮನೆ ಕಟ್ಟಬೇಕು, ಏನು ಮಾಡೋದು? ಈ ರೀತಿ ಸಮಸ್ಯೆಗಳಿಗೆ ಸಾಕಷ್ಟು ಜನ ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಇದೆ. ಹಾಗಂತ ಯಾವ ಕಾರಣಕ್ಕೂ 20-30 ಅಂತಕ್ಕಂತಹ ನಂಬರ್ ಇದೆಯಲ್ಲಮ್ಮ, ಸೈಟು 20 ಅಡಿ 30 ಅಡಿ ಇತ್ತಿದೆಯಲ್ಲ, ಯಾವ ಕಾರಣಕ್ಕೂ ಮನೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗತ್ತೆ. ಕಟ್ಟಲಿಕ್ಕೆ ಆಗೋದೇ ಇಲ್ಲ. ಅಂದರೆ ಕಟ್ಟಬಹುದು, ಆ ಮನೆಗೆ ಏನೇನು ಸಿಗಬೇಕು ಅದು ಸಿಗಲ್ಲ. ಈಗ ಮನೆಗೆ ಏನು ಸಿಗಬೇಕು ಅಂದರೆ, ಮನುಷ್ಯ ಮನೆ ಕಟ್ಟೋದು ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ. ಆರೋಗ್ಯಕ್ಕೆ ನಿವೇಶನ ಲಭ್ಯವಿಲ್ಲ ಅಂದ ಮೇಲೆ ಅದು ಮನೆ ಕಟ್ಟೇನು ಪ್ರಯೋಜನ?
ಈಗ ಅದಕ್ಕೆ ಎಷ್ಟು ಬಂಡವಾಳ, ಸಾಲ ಆಗಿರ್ಬೋದು, ಸ್ವಂತ ದುಡ್ಡಿರ್ಬೋದು, ಅಷ್ಟು ಬಂಡವಾಳ ಹಾಕಿ ರೋಗದ ಮನೆ ಕಟ್ಕೋತಾ ಇದ್ದೀವಿ ಅಂದರೆ ಇದು ಸೂರ್ಯ ಮತ್ತು ಭೂಮಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ನಕ್ಷತ್ರ ಮತ್ತು ಗ್ರಹ ಅಂತ ನಾವು ಮಾತಾಡ್ತೀವಿ ಜ್ಯೋತಿಷಿಗಳ ವಿಷಯದಲ್ಲಿ. ನಕ್ಷತ್ರ ಯಾವುದ್ರ ಮೂಲಕ ತಗೋಬೇಕಾಗತ್ತೆ ಭೂಮಿಗೆ, ಗ್ರಹ ಯಾವುದನ್ನು ಗುರುತಿಸ್ಕೋಬೇಕಾದೆ ಅಂತ ಈ ಸಂದರ್ಭದಲ್ಲಿ ಹೇಳೋದೇ ಆದರೆ ನಕ್ಷತ್ರದ ಮೂಲ ಸೂರ್ಯ, ನಕ್ಷತ್ರಗಳ ಮೂಲ ಸೂರ್ಯ. ಆದರೆ ಅದರ ಹಿನ್ನೆಲೆ ಚಂದ್ರ, ಪೂರ್ಣ ಅರ್ಥ ತೋರಿಸೋದು ಚಂದ್ರ. ಈಗ ಭೂಮಿ ಒಂದು ವಿಶಾಲವಾಗಿರ್ತಕ್ಕಂಥ ಗ್ರಹ. ಹೌದು. ಗ್ರಹ ಭೂಮಿ. ನಾವೇನು ಮಾಡ್ತೀವಿ, ಪಂಚಾಂಗದಲ್ಲಿ ಗ್ರಹಗಳನ್ನು ಹುಡುಕ್ತಾ ಇದ್ದೀವಿ, ಹೌದು, ಹುಡುಕಕ್ಕೆ ಹೊರಟಿದ್ದೀವಿ, ಹುಡುಕ್ತಾನೇ ಇದ್ದೀವಿ. ಭೂಮಿಯಲ್ಲಿರುವಂಥ ಗ್ರಹಗಳನ್ನು ಗುರುತಿಸ್ತಕ್ಕಂತಹ ವಿಚಾರಕ್ಕೆ ನಾವು ಹೋಗೇ ಇಲ್ಲ. ಹಾಗಾಗಿ ಇಲ್ಲಿ ನಾವು ಆಗ್ತಾ ಇರ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಏನಂತಂದರೆ, ಆ ನಿವೇಶನ ಸಿಗಬೇಕಾಗಲಿ, ಆ ನಿವೇಶನ ಇರ್ತಕ್ಕಂಥ ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳ್ತಕ್ಕಂಥದ್ದಾಗಲಿ, ಇದು ನಾವು ಅದನ್ನು ರೂಪಿಸ್ಕೊಳ್ಳೋದು. ಸೂರ್ಯನ ಕಿರಣನ ನಮ್ಮ ಮನೆ ಮೇಲೆ ಎಷ್ಟು ಫೋಕಸ್ ಆಗಬೇಕು ಅಂತ ನಾವು ರೂಪಿಸ್ಕೊಳ್ಳೋದು. ಅದು ದೇವರು ಕೊಡಲಿಲ್ಲ, ನನಗೆ ಸೈಟ್ ಸರಿ ಸಿಕ್ಕಲಿಲ್ಲ ಅಲ್ಲ, ಅದನ್ನು ರೂಪಿಸ್ಕೋಬೇಕು. ಇದು ಮೊದಲನೇದು ಮನುಷ್ಯನ ಕರ್ತವ್ಯ. ಎರಡನೇದು, ವಂಶ ನೋಡಿ ಹೆಣ್ಣು ತಗೊಂಬ ಅಂತ ಗಾದೆ ಹೇಳ್ತಾಳೆ ಹಿರಿಯರು. ಹೌದು, ಹೌದಾ? ವಂಶ ನೋಡಿ ಹೆಣ್ಣು ಅಂದರೆ ಸಂಬಂಧ ಬೆಳೆಸು ಅಂತ. ಹೆಣ್ಣು ಕೊಡೋದಿರ್ಬೋದು, ಹೆಣ್ಣು ತರೋದಿರ್ಬೋದು. ಈ ರೀತಿಯಾಗಿ ಈ ನಿವೇಶನದಲ್ಲಿ ನಾವು ಮನೆ ಕಟ್ಟುವ ತಗೊಂಡಿರ್ತಕ್ಕಂಥ ನಿವೇಶನ ಯಾವುದಾಗಿತ್ತು ಅನ್ನೋದು ಮೊದಲು ತಿಳ್ಕೋಬೇಕು. ಇದು ನಿವೇಶನದ ವಂಶ. ಏನದು ಅಂದರೆ ಮುಳ್ಳುಗಿಡ ಇರ್ತಕ್ಕಂತಹ ನಿವೇಶನ. ಇದು ಬಂಜರ ಭೂಮಿ ಅಂತಾರೆ. ಮುಳ್ಳುಗಿಡ ಬೆಳ್ಕೊಂಡಿರುತ್ತೆ ಸೈಟಲ್ಲಿ. ಇವರು ಸೈಟ್ ತೋರಿಸೋವಾಗ ಅವನ್ನೆಲ್ಲ ಕತ್ತರಿಸಿರ್ತಾರೆ. ಚೆನ್ನಾಗೈತಲ್ವ ಸೈಟು, ತಗೋಬೋದಲ್ವಾ ಅಂತಾರೆ. ಮೊದಲಲ್ಲಿ ಏನಿತ್ತು? ಎರಡನೇದು, ಇರುವೆ ಗೂಡಿರುವಂತಹದ್ದು. ಇರುವೆ ಗೂಡು, ಸೈಟಲ್ಲಿ ಇರುವೆ ಗೂಡಿರುತ್ತೆ. ಯಾವ ಕಾರಣಕ್ಕೂ ಅಪ್ಪಿತಪ್ಪಿನೂ ಕೂಡ ಅದು ತಿಳ್ಕೋಬೇಕು, ಇಲ್ಲಿ ಪೂರ್ಣವಾಗಿ ಸತ್ತಿದೆ ಭೂಮಿ ಅಂತ. ಮತ್ತು ಬೀಟ್ ಹೊಡೆದಿರುತ್ತೆ, ಸೈಟಲ್ಲಿ ಕ್ರಾಕ್ ಬಡ್ದಿರ್ತದೆ, ಏರ್ ಕ್ರಾಕ್ ಅಂತ ಬಂದಿರುತ್ತೆ, ಅದು ಕೂಡ ಅಶುಭದಾಯಕವಾದದ್ದೇ. ಇವೆಲ್ಲ ಬಂಜರ ಭೂಮಿಗೆ ಒಂದು ಸೆಕ್ಷನ್. ಹಾಗಂತ ಬಂದ ತಕ್ಷಣ, ಅದು ಇದ್ದ ತಕ್ಷಣ ಸೈಟೇ ಇಲ್ಲ, ಕಟ್ಟಲೇಬಾರ್ದು, ಅದು ಸೂಕ್ತ ಅಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಅದಕ್ಕೆ ಮುಂದಿನ ಭಾಗ ಹೇಳೋಣ. ಸದ್ಯಕ್ಕೆ ನಾವು ಸೈಟ್ ನೋಡಬೇಕಾದ್ರೆ ಕೆಲವೊಂದು ನಮಗೆ ಗುರುತು ಬೇಕು. ಏನು, ಇದು ಸೈಟ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋ ಗುರುತು ಬೇಕು ಅನ್ನೋದಕ್ಕೆ ಇದನ್ನ ವಿಷಯವನ್ನು ತಿಳ್ಕೊಂಡ್ರೆ, ಆ ಸೈಟು ಬಂದರೆ, ನಿಮ್ಮ ಹೆಸರಿಗೆ ಬಂದರೆ ನಿಮಗೆ ಅದೃಷ್ಟ ಪ್ರಾರಂಭ ಆಗತ್ತೆ. ಮನೆ ಕಟ್ಟೋದು ಬೇಡ, ಪ್ರಾರಂಭ ಆಗತ್ತೆ. ಈಗ ಸೈಟು ಇಷ್ಟುದ್ದ ಇಷ್ಟಾಗಲ ಇದ್ದರೆ ನಮ್ಗೆ ಚೆನ್ನಾಗಿರ್ತದೆ, ಪೂರ್ವಕ್ಕೆ ಉತ್ತರಕ್ಕೆ ರಸ್ತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾವು ಕಲ್ಪನೆ ಮಾಡ್ಕೊಂಡು ಸೈಟ್ ತೊಗೋತೀವಿ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಿವೇಶನದಲ್ಲಿ ಏನಿತ್ತು ಅದನ್ನು ಗಮನಿಸಬೇಕೇ ಹೊರತು ಆಮೇಲೆ ನೀವು ರಸ್ತೆ ಯಾವ ಕಡೆ ಇದೆ, ಉದ್ದ ಯಾವುದು, ಅಗಲ ಯಾವುದು ಆಮೇಲೆ ಗಮನಿಸ್ಕೊಳ್ಳಿ. ಇದು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು, ಸರ್ವೇ ಸಾಮಾನ್ಯವಾಗಿ ಈ ರೀತಿಯಾಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಮೊದಲು ಆ ಭೂಮಿ ಏನಾಗಿತ್ತು ಅಂದರೆ, ಉತ್ತ ಇರೋದು, ಗೆಜ್ಜಲಿರೋದು, ಇರುವೆ ಇರೋದು, ಮುಳ್ಗಿಡ ಇರೋದು ಒಂದು ಅಂದಾಜಾಗಿ ಹೇಳಿದ್ದೀನಿ. ಈಗ ಮೊದಲು ಭೂಮಿ ಏನಾಗಿತ್ತು ಅಂತಕ್ಕಂಥ ವಿಚಾರ ಏನಪ್ಪ ಅಂದರೆ, ಕೃಷಿ ಮಾಡುವ ಭೂಮಿಯನ್ನು, ವ್ಯವಸಾಯ ಮಾಡುವ ಭೂಮಿಯನ್ನು ನೇರವಾಗಿ ಮನೆ ಯಾರು ಕಟ್ತಾರೋ ಅವರಿಗೆ ದರಿದ್ರದ ಲಕ್ಷಣಗಳು ಅಲ್ಲೇ ಆಟೋಮೆಟಿಕ್ಕಾಗಿ ಕವರ್ ಆಗುತ್ತೆ. ಈಗ ನಮಗೆ ಸೈಟ್ ಅಲಾಟ್ ಮಾಡೋದು ಯಾವುದು? ಕೃಷಿ ಮಾಡೋ ಭೂಮಿನೇ. ಒಂದು ಕಾಲದಲ್ಲಿ ಕೃಷಿ ಮಾಡ್ತಿದ್ರು, ಆಮೇಲೆ ಅದು ವ್ಯವಸಾಯ ಮಾಡಿದೆ ಪಾಳು ಬಿಟ್ಟರು, ಆಮೇಲೆ ಅಲ್ಲಿ ಏನೇನೋ ಬೆಳ್ಕೊಳ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಸೈಟ್ ಮಾಡಿದ್ರು. ಆ ಸೈಟ್ಗೆ ಹೋಗಿ ನಾವು 34ನೇ ನಂಬರ್ ಚೆನ್ನಾಗೈತಾ, 32 ನಂಬರ್ ಚೆನ್ನಾಗೈತಾ, 23 ಚೆನ್ನಾಗೈತಾ, ಕಾರ್ನರ್ ಸೈಟ್ ಚೆನ್ನಾಗೈತಾ ಅಂತ ಹುಡುಕೊಂಡು ಸೆಲೆಕ್ಟ್ ಮಾಡ್ಕೋತೀವಿ. ಆದರೆ ನೀವೇನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆ ರೀತಿಯಾಗಿ ಕೃಷಿ ಮಾಡಿದ ಭೂಮಿಯಾಗೆ ನೇರವಾಗಿ ಮನೆ ಆಗಲ್ಲ, ನೀವು ಏನೇ ಕಟ್ಟಕ್ಕೂ ನಿಮಗೆ ಅಧಿಕಾರ ಇಲ್ಲ. ಈಗ ಕೃಷಿ ಇಲ್ಲದ ಭೂಮಿ ಎಲ್ಲೈತೆ? ಹಾಗಾದರೆ ಎಲ್ಲ ಕಡೆ ಕೃಷಿ ಭೂಮಿನೇ. ಹಾಗಾದರೆ ಮನೆ ಕಟ್ಟಬೇಕಾದ್ರೆ ನಾವೇನು ಮಾಡಬೇಕಿತ್ತು, ಏನು ತಿಳ್ಕೋಬೇಕಿತ್ತು ಅಂದರೆ, ಕೊಟ್ಟೋರಿಗೆ ಅವಶ್ಯಕತೆ ಇಲ್ಲ, ತಗೊಳ್ಳೋರು ತಿಳ್ಕೋಬೇಕು. ಏನು ಅಂದರೆ, ಅಲ್ಲಿ ನೇರವಾಗಿ ಮನೆ ಕಟ್ಟಬಾರ್ದು ಅಂದರೆ ಏನು ಮಾಡಬೇಕು? ಆ ಜಾಗ ನಿಮಗೆ ಸಿಕ್ಕಿರೋ ಜಾಗದಲ್ಲಿ ಏನೆಲ್ಲ ನಾನು ಹೇಳಿದ ಕೆಲವು ಗುರುತುಗಳಿದೆ ನೋಡ್ಕೋಬೇಕು, ನಂಬರ್ 1. ಎರಡನೇದು, ಆ ರೀತಿಯಾಗಿ ಅದನ್ನು ಪರಿವರ್ತನೆ ಮಾಡಬೇಕು.
ಈಗ ಜಾಗದಲ್ಲಿ ಮಣ್ಣು ನಿವೇಶನ ಏನೋ ಒಂದು ಬಂಜರು ಭೂಮಿ ಥರ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಹೇಳೋದು ಗೊಡ್ಡು ಭೂಮಿ ಅಂತ. ಮಕ್ಕಳಾಗದೆ ಇರೋನೋ ಗೊಡ್ಡು ಅಂತಾರಲ್ಲ, ಹಾಗೆ ಭೂಮಿನೂ ಗೊಡ್ಡಾಗಿರುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಇದಕ್ಕೆ ನಾವು ಅದಕ್ಕೆ ಫಲವತ್ತಾಗಿ ಮಾಡಬೇಕಂದ್ರೆ ನಾವು ಅದಕ್ಕೆ ಪೂರ್ಣವಾಗಿ ಉಪಚಾರ ಮಾಡಬೇಕು. ಏನು ಉಪಚಾರ ಮಾಡಬೇಕು ಅಂದರೆ ಅದರಲ್ಲಿರ್ತಕ್ಕಂತಹ ಮೇಲ್ ಕವಚ ಏನಿದೆ ಸೈಟು, ಆ ಮಣ್ಣನ್ನು ನಾವು ಒಂದಡಿ ಮಟ್ಟಕ್ಕೆ ನಾವು ಸ್ವಲ್ಪ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಆ ಮಣ್ಣು ಒಳಗಡೆ ಇರ್ತಕ್ಕಂಥ ಮಣ್ಣು ಮೇಲ್ಗಡೆ ಇರ್ತಕ್ಕಂಥ ಮಣ್ಣು ಎಷ್ಟು ಪರ್ಸೆಂಟೇಜ್ ಪವರ್ ಆಗಿದೆ, ಅದರ ಬಣ್ಣ ಯಾವುದು, ಮತ್ತು ಅದರಿಂದ ಬರ್ತಕ್ಕಂಥ ಪರಿಮಳ ಯಾವುದು. ಮೇಲಿರ್ತಕ್ಕಂಥ ಕವಚ ಒಂದು, ಒಳಗಡೆ ಒಂದಡಿ ಒಳಗಡೆ ಹೋದರೆ ಒಂದು ಕವಚ ಇರುತ್ತೆ. ಅದು ಬಣ್ಣನೂ ಚೇಂಜ್ ಇರ್ಬೋದು ಅಥವಾ ಒಂದೇ ಥರ ಬಣ್ಣ ಇರ್ಬೋದು. ಕೆಲವು 2 ಅಡಿ ಆದಮೇಲೆ ಸಿಗುತ್ತೆ, ಕೆಲವು 4 ಅಡಿ ಆದಮೇಲೆ ಸಿಗುತ್ತೆ, ಕೆಲವು ಹಿಂಗಂದ ತಕ್ಷಣ ಸಿಕ್ಕತ್ತೆ. ಈ ರೀತಿಯಾಗಿರ್ತಕ್ಕಂತಹ ಆ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂತಹ ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದಾಗ ಇದಕ್ಕೆ ಫಲವತ್ತಾಗಿ ನಾವು ತಯಾರಿ ಹೆಂಗೆ ಮಾಡಬೇಕು ನಿವೇಶನನ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದೇ ನಿವೇಶನಕ್ಕೆ ನಾವು ಮಾಡಬೇಕಾದ ಕರ್ತವ್ಯ. ನಿವೇಶನವನ್ನು ತಯಾರಿ ಮಾಡಬೇಕು ಅಂದರೆ ಭೂಗರ್ಭ ಅಂತ ಹೇಳ್ತೀವಿ ನಾವು. ಈ ಭೂಗರ್ಭ ಅಂತಕ್ಕಂಥದ್ದಕ್ಕೆ ಮತ್ತು ತಾಯಿ ಗರ್ಭ ಅನ್ನೋದಕ್ಕೆ ಒಳಗಡೆ ಏನಿದೆ ಅಂತ ಯಾರು ನೋಡ್ಲಿಕ್ಕಾಗಲ್ಲ ಅಲ್ವೇ ನಮ್ಮ. ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಮಗು ಬಂದ ಮೇಲೆ ಗೊತ್ತಾಗತ್ತೆ ಮಗು ವಿಚಾರ ಏನು ಅಂತ. ಹಾಗೆ ಮನೆ ಕಟ್ಟಿದ ಮೇಲೆ ಗೊತ್ತಾಗತ್ತೆ ನಿಮಗಲ್ಲಿ ಮಾತ್ರೆಗಳಿಗೆ ಅವಕಾಶ ಇದೆಯಾ ಅಥವಾ ಮಾತ್ರೆ ಇಲ್ಲದೆ ಬದುಕಬಹುದಾ ಅಂತಕ್ಕಂತಹ ವಿಚಾರಕ್ಕೆ ನಿಮ್ಮ ಭೂಮಿಯನ್ನು ಮನೆ ಕಟ್ಟೋದಕ್ಕೆ ಮುಂಚೆ ಈ ನಿವೇಶನವನ್ನು ನಿಮಗೆ ಆಗುವಂತಹ ಹೆಸರು ಬರಲ್ಲ. ಇಲ್ಲಿ ಇದೊಂದು ದೊಡ್ಡ ಕೆಟ್ಟ ಚಾಳಿ ಇದೆ. ಹೆಂಡತಿ ಹೆಸರಿಗಾಗತ್ತಾ, ಗಂಡನ ಹೆಸರಿಗಾಗತ್ತಾ, ಇದೆಲ್ಲ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹೆಸರು ಬಲಕ್ಕೆ ನಿವೇಶನ ಎಲ್ಲೂ ಇಲ್ಲ. ಹೆಸರು ಬಲಕ್ಕೆ ತಗೊಳ್ಳೋದೇ ಆಗಲಿ, ಮನೆ ಕಟ್ಟೋದೇ ಆಗಲಿ, ಹೆಸರು ಬಲಕ್ಕೆ ಮನೆ ಕಟ್ಟಬೇಕು, ಹೆಸರು ಬಲಕ್ಕೆ ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತಕ್ಕಂಥದ್ದೇ ಒಂದು ಅರೆ ಪ್ರಜ್ಞಾಸ್ಥಿತಿಯಲ್ಲಿರ್ತಕ್ಕಂಥವ್ರು ಹೇಳೋದಿದು. ಪೂರ್ಣ ಪ್ರಜ್ಞೆಯರು ಹೇಳೋರ ಇದನ್ನು. ಹೆಸರು ಬಲಕ್ಕೆ ಸೈಟ್ ತಗೊಳ್ಳೋದು ಅದನ್ನು ಕೇಳ್ತಾರೆ, ನಮ್ಮ ಹೆಂಡತಿ ಹೆಸರು ತಗೊಳ್ಳೋದಾ ನನ್ನ ಹೆಸರು ತಗೊಳ್ಳೋದಾ ಅಂತ. ಯಾವ ಕಾರಣಕ್ಕೂ ಹೆಸರು ಬಲಕ್ಕೆ ಯಾವ ಕಾರಣಕ್ಕೂ ಇಲ್ಲ. ಯಾಕೆ ಅಂದರೆ ಅಲ್ಲಿ ಭಗವಂತ ಹುಟ್ಟುವಾಗ ಮಗುವಿಗೂ ಸೀಲಾಗಿ ಕಳಿಸಲ್ಲ, ಈ ಭೂಮಿಗೂ ಸೀಲ್ ಹಾಕ್ಬಿಟ್ಟು ಯಾರೂ ತಗೊಳಕ್ಕಾಗಲ್ಲ ಅಲ್ವೇನಮ್ಮ. ಅವರವರ ಅನುಸಾರವಾಗಿ ಅದಕ್ಕೆ ಹೇಳ್ತಾರೆ ಗಾದೆಯಲ್ಲಿ ಹೆಣ್ಣು ಹೊನ್ನು ಮಣ್ಣು ಇವು ಮೂರು ಅಷ್ಟು ಸುಲಭವಾಗಿ ಸೆಲೆಕ್ಟ್ ಮಾಡೋ ರೀತಿಯಲ್ಲಿ ಹೆಣ್ಣನ್ನು ಮದುವೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಾವು ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೆ ನಮ್ಮ ಚೆನ್ನಾಗಿರೋ ಸೈಟ್ ತಗೋತೀನಿ ಅನ್ನೋದು ಆಗಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ನಾವು ಕರ್ತವ್ಯ ಏನು ಅಂದರೆ ನಮಗೆ ಆ ಭಾಗ್ಯಗಳು ಲಭ್ಯವಾಗ್ತಕ್ಕಂತಹ ಸನ್ನಿವೇಶ ನಮಗಿದೆಯಾ, ಕುಟುಂಬದವರಲ್ಲಿ ಇದೆಯಾ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಒಂದು ಲೆಕ್ಕ. ಇನ್ನೊಂದು ಯಾರಿಗೂ ಇಲ್ಲ, ಮನೆ ಕಟ್ಟ ಯೋಗನೇ ಇಲ್ಲ ಅಂತ ಇದ್ದ ಪಕ್ಷದಲ್ಲಿ ಅದನ್ನು ಯಾವ ರೀತಿಯಾಗಿ ಕುಟುಂಬಕ್ಕನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಒಂದು ನಿವೇಶನವನ್ನು ಕುಟುಂಬಕ್ಕನುಸಾರವಾಗಿ ರೆಡಿ ಮಾಡ್ಕೋಬೇಕು. ಅಂದರೆ ಎಷ್ಟು ಅಳತೆಯನ್ನು ತಗೊಂಡ್ರೆ ಕುಟುಂಬಕ್ಕೆ ಶಕ್ತಿ ಸಿಕ್ಕತ್ತೆ. ಈಗ ಒಂದು ಮನೆಯಲ್ಲಿ 4 ಜನ 6 ಜನ ಇರ್ತಾರಮ್ಮ, ಒಬ್ಬೊಬ್ಬರ ಹೆಸರು ಬಲಕ್ಕೂ ನಾವು ನೋಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿಯಾಗಿ ಎಲ್ಲರಿಗೂ ಹೊಂದಾಣಿಕೆ ಆಗ್ತಕ್ಕಂಥ ರೀತಿ ಏನು ಅಂದರೆ ನೀವೇನು ಅಳತೆ ತಗೋತೀರೋ, ನಂಬರ್ 1 ಎಷ್ಟು ಎತ್ತರ ತಗೋತೀರೋ, ಅಂದರೆ ಬಿಲ್ಡಿಂಗ್ ನೀವು ಕಟ್ಟಬೇಕಾದ್ರೆ 1 ಫ್ಲೋರಾ 2 ಫ್ಲೋರಾ 3 ಫ್ಲೋರಾ ಲೆಕ್ಕ ಹಾಕಬೇಕು. ಆಮೇಲೆ ಅಗಲ ಏನಿರುತ್ತೆ ಅಗಲಕ್ಕನುಸಾರವಾಗಿ ಎತ್ತರ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ಸೈಟ್ ಚಿಕ್ತು ಅಂದ್ಬಿಟ್ಟು ಬೆಂಕಿ ಪಟ್ಟಣ ಜೋಡಿಸ್ದಂಗೆ ಒಂದು 4 ಫ್ಲೋರ್ ಎತ್ಬಿಡೋದು. ಅಡುಗೆ ಮನೆ ಒಂದು ಕಡೆ, ಬಾತ್ರೂಮ್ ಒಂದು ಕಡೆ, ಮಲ್ಕೊಳ್ಳೋದು ಒಂದು ಕಡೆ. ಯಾಕೆಂದರೆ ಚಿಕ್ಕದು ಅಂತ. ಯಾವ ಕಾರಣಕ್ಕೂ ಆ ರೀತಿ ಮನೆಯನ್ನು ಎತ್ತಿದಾಗ ಒಂದು ತಿಳ್ಕೊಳ್ಳಿ, ಭಯವನ್ನು ಉಂಟು ಮಾಡುವ ಮನೆ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದರೆ ನಾವು ಎಷ್ಟು ಕಾಲಲ್ಲಿ ಶಕ್ತಿ ಇದೆ ಅದಕ್ಕನುಸಾರವಾಗಿ ದೇಹ ಇರಬೇಕು. ಹೆವಿ ಬೆಳ್ಕೊಂಬಿಟ್ಟು ಮಂಡಿ ನೋವು ಬರುತ್ತೆ ಸ್ವಾಮಿ, ಎಮ್ಡಿ ನೋವು ಬರುತ್ತೆ ಅಂದರೆ ಯಾಕೆ ನಾವು ಮಾಡ್ಕೊಂಡಿರೋದು ತಪ್ಪು. ಹಾಗೆ ನಮ್ಮ ಮನೆಯನ್ನು ಅಗಲ ಎತ್ತರ ಇದನ್ನು ನಾವು ತಿಳ್ಕೊಳ್ತಕ್ಕಂತಹ ವಿಚಾರ ಅತಿ ಮುಖ್ಯವಾಗಿ ಬರುತ್ತೆ. ನಮ್ಮ ಅನುಕೂಲಕ್ಕೆ ಇಲ್ಲ ಸ್ವಾಮಿ, ನಮಗೆ ಮಕ್ಕಳು 4 ಜನ ಅವರೇ, ಬಂದರೆ ಅನುಕೂಲಕ್ಕೆ ಮಲ್ಕೊಳಕ್ಕೆ ಬೇಕು ಅಂತ ನೀವು ಎಷ್ಟೆಷ್ಟು ಬೇಕು ಅಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ಬಿಲ್ಡಿಂಗ್ನ ಹೆವಿ ಲೋಡ್ ಎತ್ತಿದ್ರೆ, ಈಗ ಸಾಮಾನ್ಯವಾಗಿ ಈ ದೊಡ್ಡ ವಾರ್ ನಡೆದಾಗ ದೊಡ್ಡ ಬಿಲ್ಡಿಂಗೇ ಹೊಡೆಯೋದು. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಅದಕ್ಕೆ ಧರ್ಮದಲ್ಲಿ ಒಂದು ಅರ್ಥ ಇದೆ. ಅಕ್ಕಪಕ್ಕ ದೇವಸ್ಥಾನ ಏನಿರುತ್ತೆ ಮನೆ ಕಟ್ಟೋ ಜಾಗದಲ್ಲಿ, ಅಕ್ಕಪಕ್ಕ ದೇವಸ್ಥಾನ ಏನಿರುತ್ತೆ, ಗೋಪುರಕ್ಕೆ ಮೀರಿ ಯಾರು ಮನೆ ಕಟ್ಟಿದ್ರೆ ಅವರು ನಾಶ ಆಗ್ತಾರೆ. ಅಂದರೆ ವಂಶಕ್ಷಯ ಬರುತ್ತೆ, ಪೂರ್ಣವಾಗಿ ನಶಿತಾ ಹೋಗ್ತಾರೆ. ಎಲ್ಲೇ ಆಗಲಿ ಅದು
ದೇವಸ್ಥಾನ ಎಲ್ಲಿರುತ್ತೋ ಸರೌಂಡಿಂಗಲ್ಲಿ ಊರು ಅನ್ನೋ ದೇವಸ್ಥಾನ ಇದ್ದೇ ಇರುತ್ತೆ. ಆ ದೇವಸ್ಥಾನವನ್ನು ಮೊದಲು ನೋಡ್ಕೋಬೇಕು. ಗ್ರಾಮದಲ್ಲಿ ದೇವಸ್ಥಾನ ಯಾವ್ಯಾವುದಿದೆ, ವಿಶೇಷವಾಗಿ ಅದರ ಎತ್ತರ ಎಷ್ಟಿದೆ, ನಾವು ಆ ಮನೆಯನ್ನು ಅದರ ಮೇಲೆ ಏನಾದ್ರು ಕಟ್ಟಿದರೆ ಅಂತ ಇದು ಯಾರು ಶಾಸ್ತ್ರ ಹೇಳೋರು ಹೇಳಲ್ಲ. ಇದನ್ನು ಸ್ವಲ್ಪ ಗಮನಿಸ್ಕೊಂಡು ಅಗಲ ಮತ್ತು ಎತ್ತರವನ್ನು ನಿಮ್ಮ ಮನೆಯ ಕೊನೆಯ ಭಾಗ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ, ಆ ಎತ್ತರ ಎಷ್ಟು ಆಗುತ್ತೆ, ಅಗಲ ಎಷ್ಟಾಗತ್ತೆ, ಅದು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡುತ್ತೆ. ಇಲ್ಲ ಉದ್ದು ಕಟ್ಬಿಡೋದು, ಇಲ್ಲ ಎತ್ತರ ಕಟ್ಬಿಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಜೀವನ ಪರ್ಯಂತ ಔಷಧ ಇಲ್ಲದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ನಾವು ಮನೆ ಕಟ್ಟೋದೇ ಔಷಧ ತಗೊಳ್ಳೋಕ್ಕೆ ಅಂತ ನೀವೇ ತೀರ್ಮಾನ ಮಾಡ್ಕೊಂಡಿರ್ತೀರ ಗೊತ್ತಿಲ್ಲದೆ. ಆಮೇಲೆ ನಮ್ಗೆ ಯಾಕೋ ಮನೆಗೆ ಬಂದಮೇಲೆ ಯಾರು ಒಬ್ಬರಾದ್ಮೇಲೆ ಒಬ್ಬರು ಹುಷಾರು ತಪ್ಪುತ್ತೆ ಅಂತ ಕೂತ್ಕೊಂಡು ಶಾಸ್ತ್ರ ಕೇಳಿದ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ, ಸರಿ ಮಾಡಲಿಕ್ಕಾಗಲ್ಲ. ಆಮೇಲೆ ವಾಸ್ತು ಹೇಳ್ತೀನಿ ಎಂದು ಬಂದರೆ ನಿಮ್ಮನೆ ಬರ ಅದನ್ನು ಕಿತ್ತಾಕಿದ್ದು ಹಾಕ್ಕೊಳ್ಳಿ, ಅದನ್ನು ಕಿತ್ತಿದ್ದಕ್ಕೆ ಹಾಕ್ಕೊಳ್ಳಿ, ಈ ಥರ ಮಾಡಿದ್ರೆ ಜೀವನ ಪರ್ಯಂತ ಸಾಲ ಮಾಡ್ಕೋಬೇಕಾಗತ್ತೆ. ಆ ಕಾರಣದಿಂದಾಗಿ ವಂಶವನ್ನು ನೋಡಿ ಹೆಣ್ಣು ತರೋ ರೀತಿಯಲ್ಲಿ ನಿವೇಶನವನ್ನು ನೋಡಿ ಅದರ ವಂಶ ಏನು ಅಂತ ನೋಡಿ ಅದಕ್ಕೆ ಸರಿಯಾಗಿ ಉಪಚಾರ ಮಾಡಿ ಮನೆಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಎಷ್ಟರ ಮಟ್ಟಕ್ಕೆ ನೀವು ಸಿಮೆಂಟ್ ಚೆನ್ನಾಗಿರಬೇಕು, ಕಬ್ಬಣ ಚೆನ್ನಾಗಿರೋದು ಹುಡುಕ್ತೀವಲ್ಲ ನಮ್ಮ, ಅದೇ ರೀತಿ ಕೂಡ ನಾವು ಕಟ್ಟುವ ಮನೆಯ ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿ ಕರೆಕ್ಟ್ ಇದೆಯಾ, ನಮಗೊಂದು ಶಕ್ತಿ ಕೊಡುವಂಥ ಮನೆನ, ಧೈರ್ಯ ಕೊಡುವಂಥ ಮನೆನ ಅಂತ ತೀರ್ಮಾನ ಮಾಡಿಕೊಂಡು ನೀವೇ ತೀರ್ಮಾನ ಮಾಡ್ಕೊಳಕ್ಕಾಗಲ್ಲ. ಹಾಗಂತ ಈ ನಿವೇಶನ ಶಕ್ತಿದಾಯಕವಾಗಿ ಇದೆಯಾ ಅಂತ ಹೇಳೋ ಪುಣ್ಯಾತ್ಮರು ಸಿಕ್ಕಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಈಗ ಇವ್ರು ತಿಳ್ಕೊಳಕ್ಕಾಗಲ್ಲ. ಈಗ ನಾನು ಹೇಳಿದ ತಕ್ಷಣ ಟ್ಯಾಲಿ ಮಾಡಿ ಹಿಂಗೆ ಹೇಳಿದ್ರು ಹಿಂಗಿರುತ್ತ ಸೈಟು ಅನ್ನೋ ಲೆಕ್ಕಾಚಾರ ಅಷ್ಟು ಸುಲಭ ಗೊತ್ತಾಗಲ್ಲ. ಮತ್ತು ಯಾರ ಹತ್ರ ಹೋಗಿ ಕೇಳೋದು ಅಂದರೆ ಇದನ್ನು ಹೇಳೋಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಮತ್ತು ಹಾಗಿದ್ಮೇಲೆ ನಮ್ಮ ಕಟ್ಟೋರ ಕತೆ ಏನು, ಇಲ್ಲಿವರೆಗೂ ನೀವೇನು ಅನುಭವಿಸ್ತಾ ಇದ್ದೀರೋ, ಯಾರ ಮನೆಯಲ್ಲಿ ಇಲ್ಲಮ್ಮ ಔಷಧಿ, ಎಲ್ಲರ ಮನೆಯಲ್ಲೂ ಔಷಧಿ ಇದೆ ಅಂದಮೇಲೆ ತಿಳ್ಕೊಳ್ಳಿ ನಮ್ಮದು ರೋಗಗ್ರಸ್ತ ಮನೆ. ಇದನ್ನು ವಂಶಕ್ಕೆ ತಗೊಂಡೋಗಿ ಸೇರಿಸ್ಕೊಂಡ್ಬಿಡ್ತಾರೆ. ಹೌದು ಅಲ್ವಾ? ಆ ಕಾರಣದಿಂದಾಗಿ ವಂಶಕ್ಕೆ ಸೇರಿಸ್ತಾರೋ, ದೇವ್ರಿಗೆ ಸೇರಿಸ್ತಾರೋ, ಇಂದಿನ ಕರ್ಮಕ್ಕೆ ಸೇರಿಸ್ತಾರೋ, ಅದು ನಿಮ್ಮ ಅನಿಸ್ಕೋ. ಆದರೆ ಒಂದಂತೂ ಸತ್ಯ, ಬೇರೆಯವರಿಗೆ ಹೋಲಿಕೆಯನ್ನು ಬಿಟ್ಟು ನಾವೇನು ತಪ್ಪು ಮಾಡಿದ್ದೀವಿ, ನಾವೇನು ತಿಳ್ಕೋಬೇಕಿತ್ತು ಅಂತಕ್ಕಂಥ ಸತ್ಯಾಂಶ ನಿಮಗೆಲ್ಲ ಅರ್ಥ ಆಗಲಿ ಅಂತ ಇಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಹೆದರ್ಕೊಳ್ಳೋದಲ್ಲ, ತಿಳ್ಕೊಳ್ಳೋದು. ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಧೈರ್ಯವಾಗಿ ಮನೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಲೀಲಾವತಿ ಅಂತ, ಬಳ್ಳಾರಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ನಕ್ಷತ್ರ ಆಶ್ಲೇಷ ನಕ್ಷತ್ರ, ರಾಶಿ ಕರ್ಕಾಟಕ ರಾಶಿ, ಲಗ್ನ ಸ್ಥಿತಿ ಚತುರ್ದಶಿ ಶುಕ್ಲಪಕ್ಷ ಮೇಡಮ್. ಓಕೆ ಗುರೂಜಿ ಇದ್ದಾರೆ, ಮಾತನಾಡಿಮಾ. ಹಲೋ. ನಮಸ್ಕಾರ ಗುರುಗಳೇ. ನಾರಾಯಣ. ಏನು ಮಾಡ್ತಾನೆ ಮಗ? ಮಗ 29 ವಯಸ್ಸು, ಆರ್ಟಿಸ್ಟ್, ಚಿತ್ರಕಲೆ ಮಾಡ್ತಿದ್ದಾನೆ ಗುರುಜಿ. ಏನಾಗಬೇಕು? ಅವತ್ತಿನ ಆರೋಗ್ಯ ಬಗ್ಗೆ ತಿಳ್ಕೊಬೇಕಾಯ್ತು ಗುರು. ಓಕೆ, ಏನು ಹೆಸರಿಟ್ಟಿದ್ದೀರಾ? ಗಿರೀಶ. ವೀರೇಶ. ಎಷ್ಟು ವರ್ಷದಿಂದ ಇದ್ದೀರಾ ಮನೆಯಲ್ಲಿ? ನಾವು ಈಗ ಸದ್ಯಕ್ಕೆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಗುರುಜಿ. ಎಷ್ಟು ವರ್ಷದಿಂದ ಇದ್ದೀರಾ? ಅಂದ್ರೆ ಈಗ ಒಂದು 2 ತಿಂಗಳಾಯ್ತು, 3 ತಿಂಗಳಾಯ್ತು ಈ ಮನೆಗೆ ಬಂದು. ಅದಕ್ಕೆ ಮುಂಚೆ? ಅದಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಇದ್ವಿ. ಅದಕ್ಕಿಂತ ಮುಂಚೆ ನಾವು ಮನೆ ಕಟ್ಟಿದ್ವಿ, ಒಂದು 5 ವರ್ಷ ಆಯ್ತು ಮನೆ ಕಟ್ಟಿ. ಎಲ್ಲಿ ಅದು ಮನೆ? ಇಲ್ಲೇ ಬಳ್ಳಾರಲ್ಲಿ ಇದೆ. ಓಕೆ, ಆ ಮನೇಲಿ ಯಾರಿದ್ದಾರೆ? ಈಗ ಬಾಡಿಗೆ ಕೊಟ್ಟಿದ್ವಿ ಗುರುಜಿ ಅದನ್ನ. ಏನು ಕಾರಣ ಬಾಡಿಗೆ ಕೊಟ್ಟಿದ್ದು? ಅಂದ್ರೆ ನಾವ್ ಅಲ್ಲಿ ವಾಸ ಮಾಡ್ತಿದ್ವಿ ಗುರುಜಿ. ನಮ್ಮ ಮಗ ಅಲ್ಲಿ ಯಾಕೆ ಇರ್ತೀರಾ, ಬಂದು ಬಿಡ್ರಿ ಒಟ್ರಿ ಇರೋಣ ಅಂತ ಹೇಳಿದ್ರು ಗುರುಜಿ. ಅದಕ್ಕೆ ಅಲ್ಲೇ ಬೆಂಗಳೂರಿನಾಗಿದ್ವಿ. ನಮಗೆ ಬೆಂಗಳೂರು ಸೆಟ್ ಆಗಿಲ್ಲ, 1 ವರ್ಷ 2 ವರ್ಷ ಇದ್ವಿ. ಅದಕ್ಕೆ ಮತ್ತೆ ರಿಟರ್ನ್ ನಾವು ಬಳ್ಳಾರಿಗೆ ಬಂದ್ಬಿಟ್ವಿ. ಮಗ ಸ್ವಲ್ಪ ಅಲ್ಲೇ ಇದ್ದಾರೆ ಗುರುಜಿ, ಬೆಂಗಳೂರಲ್ಲೇ ಇದ್ದಾರೆ. ಈಗ ಅಲ್ಲಿ ಬಳ್ಳಾರಿಗೆ ಬಂದ್ರಾ? ಬಳ್ಳಾರಿಗೆ ಬಂದಿ ಗುರುಜಿ. ಈಗ 1-2 ತಿಂಗಳಾಯ್ತು ಗುರುಜಿ ಬಂದು. ಓಕೆ, ಅದಕ್ಕೆ ಮುಂಚೆ ಬಾಡಿಗೆ ಕೊಟ್ಟಿದ್ರಾ? ಅದು ಬಾಡಿಗೆ ಕೊಟ್ಟಿದ್ದೆ, ನಡೀತಾ ಇದೆ ಬಾಡಿಗೆ. ಓಕೆ, ನಿಮ್ಮ ಮನೆ ಕಟ್ಟಿ 5 ವರ್ಷ ಆಯ್ತಾ? 5 ವರ್ಷ ಆಯ್ತು ಗುರುಜಿ. ಅದು ಯಾರ ಹೆಸರಲ್ಲಿ ಅಂತ ಕಟ್ಟಿದ್ರಿ? ಏನಾರು ಕೇಳಿದ್ರ ಶಾಸ್ತ್ರನ ಯಾರ ಹೆಸರು ಮನೆ ತಗೋಬೇಕು ಅಂತ? ಅಂದ್ರೆ ಗುರುಜಿ ಅದು ಆರ್ಎಸ್ ಅಂತ ಲ್ಯಾಂಡ್ ಬರುತ್ತಲ್ವಾ, ಅದು ನಮ್ಮ ತಂದೆಯವ್ರದ್ದು. ನಮ್ಮ ತಂದೆಯವರು ಅವರು ಬುನಾದಿ ಹಾಕಿ 50 ವರ್ಷದಿಂದ ಹಾಕಿದ್ರು ಬುನಾದಿ. ಅದೇನೋ ಕಾರಣಾಂತರಗಳಿಂದ ನಿಲ್ಲಿಸ್ಬಿಟ್ಟಿದ್ರು. ಅದಾದ್ಮೇಲೆ ಮತ್ತೆ ನಮ್ಮ ಅಣ್ಣಂದಿರು ಈಗ 10 ವರ್ಷದಿಂದ ಮತ್ತೆ ಮನೆ ಕಟ್ಟಬೇಕಂತಂದು ಬುನಾದಿ ಹಾಕಿದ್ರು. ಅವರು ಬುನಾದಿ ಹಾಕಿದ್ರು ಕೂಡ ಮತ್ತೆ ಅದು ಅಡೆತಡೆಗಳೇ ಬಂತು. ಅದಾದ್ಮೇಲೆ ಅದು ಬೇಡ ಅಂತ ಸುಮ್ಮನಾಗ್ಬಿಟ್ರು. ನನಗಂತ ನಮ್ಮ ತಂದೆ ನಮಗೂ ಬೇರೆ, ನಮ್ಮ ಅಣ್ಣಂದಿರು ಬೇರೆ ಕೊಟ್ಟಿದ್ರು.
ಅದು ನಮಗ್ ಸಂಬಂಧಪಟ್ಟಿದ್ದು ಅದು ಬೇರೆ ಹೋಗ್ಬಿಡ್ತು. ಈ ನಮ್ಮಣ್ಣರಿಗೆ ಸಂಬಂಧಪಟ್ಟಿದ್ದು ಇದ್ರಲ್ಲೇ ಕಟ್ಟಿಸ್ಕೊಡ್ರಿ ಅಂತ ನಮ್ಮ ಅಣ್ಣರು ಹೇಳಿದ್ರು ಗುರುಜಿ. ಆದ್ರೆ ನನ್ಗೆ ಅಲ್ಲಿ ಇಷ್ಟ ಇರ್ಲಿಲ್ಲ. ನಮ್ಮ ಅಣ್ಣರ ತಂದೆ ಆಸ್ತಿ ಹೋಗ್ಬಿಡುತ್ತೆ, ನೀನಾಗಿ ಹೂ ಅಂದ್ರೆ ತಂದೆ ಆಸ್ತಿ ಸಿಗುತ್ತೆ ಅಂತ ಹೇಳಿ ಬಲವಂತ ಮಾಡಿ ಕಟ್ಟಿಸಿದ್ರು ಗುರುಜಿ. ನೀವು ಮನೆ ಕಟ್ಟಕ್ಕೆ ಮುಂಚೆ ಸೈಟ್ ನೋಡಿದ್ರಮ್ಮ? ಸೈಟ್ ನೋಡಿದ್ದೆ ಗುರುಜಿ. ಓಕೆ, ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥದ್ದು ಬಣ್ಣ ಕಪ್ಪು ಮಣ್ಣು ಮಿಶ್ರಣ ಜಾಸ್ತಿ ಇರುತ್ತೆ, ನೋಡಿದ್ದೀರಾ? ನಾನು ಅಷ್ಟು ಗೊತ್ತಾಗಲ್ಲ ಗುರುಜಿ ಅಂತ. ಅಕ್ಕಪಕ್ಕ ಜಾಗ ಇದ್ರೆ ನೋಡಿ, ಸ್ವಲ್ಪ ಕಪ್ಪು ಮಣ್ಣು ಹೆಂಗೆ ಕಾಣಿಸುತ್ತೆ ನೋಡಿ, ಎದ್ದು ಕಾಣಿಸುತ್ತೆ ನೋಡಿ, ಗೊತ್ತಾಗತ್ತೆ. ಮೀಡಿಯಂ ಐತಿ ಗುರುಜಿ, ಅಂತ ಏನು ಕಪ್ಪಿಲ್ಲ. ಅಂದ್ರೆ ನಾವು ಬುನಾದಿ ಅಲ್ಲಲ್ಲ, ನಾನು ಹೇಳ್ತಿರೋದು ಮೀಡಿಯಮ್ ಆಗಿ ಆಗಲಿ ಕಪ್ಪು ಬಣ್ಣ ಕಾಣಿಸುತ್ತಾ ಕಣ್ಣಿಗೆ ನೋಡಿ ಅಂತ ಕೇಳಿದೆ. ಕಾಣಿಸುತ್ತೆ ಗುರುಜಿ. ಹಾಗಿದ್ದ ಮೇಲೆ ಇಲ್ಲಿ ಒಂದು ದೊಡ್ಡ ವಿಚಾರ, ಈಗ ಇವರು ಅಪ್ಪ ಹಾಕಿದ್ರು ಸ್ಟಾಪ್ ಆಯಿತು, ಅಣ್ಣ ತಮ್ಮದ್ರು ಹಾಕಿದ್ರು ಸ್ಟಾಪ್ ಆಯಿತು. ಅಂದರೆ ಸಾಮಾನ್ಯವಾಗಿ ವಿಶೇಷವಾಗಿ ಒಂದು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಮ್ಮ, ಬಳ್ಳಾರಿಯಲ್ಲಿ ಯಾರಾದರೂ ಮನೆ ಕಟ್ಟಕ್ಕೆ ಹೋದರೆ ಕಳ್ಕೊಳಕ್ಕೆ ಹೋಗ್ಬೇಕೇ ಹೊರತು ಸಂಪಾದನೆ ಮಾಡೋಕ್ಕಾಗಲ್ಲ. ಬಳ್ಳಾರಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕಳ್ಕೋಬೇಕೇ ಹೊರತು ಅಭಿವೃದ್ಧಿ ಆಗುವಂಥ ಮನೆಗಳು ತುಂಬ ಕಷ್ಟ ಬಳ್ಳಾರಿ ಕಡೆ. ಅದು ಕೆಲವೊಂದು ಪ್ರದೇಶಗಳಿರುತ್ತೆ, ವಾಸದ ಮನೆ ಯಾವುದೇ ಕಾರಣಕ್ಕೂ ಏಳಿಗೆ ಆಗಕ್ಕಾಗಲ್ಲ. ಈಗ ಸಣ್ಣ ಉದಾಹರಣೆ, ನೆನ್ನೆ ಮನೆಯಿಂದ ಸಣ್ಣ ಗಲಾಟೆ ನಡೀತಾ ಇದೆ, ಸ್ವಲ್ಪ ಯೋಚನೆ ಮಾಡು. ಆ ರೇಂಜ್ ನಡೆಯುತ್ತೆ ಅಂಥ ಭೂಮಿ ಬಳ್ಳಾರಿ ಭೂಮಿ. ಆದರೆ ಮನೆ ಕಟ್ಟಲೇಬಾರ್ದು ಅಂತಲ್ಲ, ಕಟ್ಟಿದ ಮೇಲೆ ನೀವು ಎಷ್ಟು ಕುಟುಂಬ ಚೆನ್ನಾಗಿತ್ತೋ ಚಿತ್ರ ಆಗತ್ತೆ. ಅದಕ್ಕೆ ಇನ್ನೊಂದು, ಈಗ ಇವ್ರ ಮಗ ಹುಟ್ಟಿರ್ತಕ್ಕಂಥದ್ದು ಚತುರ್ದಶಿಯಲ್ಲಿ ಹುಟ್ಟಿರೋದು. ಅಮ್ಮ ಅರ್ಥ ಆಯ್ತಾ ಇದೆಯಾ? ಅರ್ಥ ಆಗ್ತಾ ಇದೆ. ನಿಮ್ಮ ಮಗ ಹುಟ್ಟಿರೋದು ಚತುರ್ದಶಿಯಲ್ಲಿ. ಇದೇನು ಹೇಳುತ್ತೆ ಅಂದರೆ, ಮಾಟ ಮಂತ್ರ ಯಾರಾದರೂ ಮಾಡಿಸಿರ್ಬೋದಾ, ಅಥವಾ ನಮ್ಮ ಗ್ರಾಚಾರ ಕೆಟ್ಟಿರ್ಬೋದಾ, ಗ್ರಹಗತಿಗಳು ಚೆನ್ನಾಗಿಲ್ವಾ, ನಮ್ಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತಕ್ಕಂತಹ ವಿಚಾರದಲ್ಲಿ ನೀವು ಮನೆಯಲ್ಲಿ ಮಲ್ಕೊಂಡಾಗಲಿ ಕೂತ್ಕೊಂಡಿದ್ದಾಗಲಿ ಬೇರೆ ಬೇರೆ ಚಿಂತನೆಗಳು ಜಾಸ್ತಿ ಬರುತ್ತೆ. ಆಮೇಲೆ ನೀವು ಮಲ್ಕೊಂಡಾಗ ಕನಸು ಅನ್ನೋದು ಅಂತಕ್ಕಂಥದ್ದು ಮನಸ್ಸಿಗೆ ಭಯ ಆಗುವಂಥದ್ದು, ಬೆಚ್ಚುವಂಥದ್ದು ಯಾವಾಗಾರು ಗಮನಿಸಿದ್ದೀರಾ? ಗುರುಜಿ, ನಾವು ಮನೆ ಕಟ್ಟಕ್ಕಿಂತ ಮುಂಚೆ ನಾವು ಬಾಡಿಗೆಯಲ್ಲಿ ಇದ್ದೀವಿ. ಆ ಬಾಡಿಗೆಯಲ್ಲಿ ಇದ್ದಾಗೆ ನನಗೆ ಅಂದ್ರೆ ನನ್ನ ಗಂಡನ ತಂದೆ, ನನ್ನ ಗಂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಅವ್ರ ತಂದೆ ತೀರ್ಕೊಂಡಿದ್ದಾರೆ. ಅವರು ನನ್ನ ಕನಸಿನಲ್ಲಿ ಬಂದಿದ್ರು ಗುರುಜಿ. ಅವರು ಬಂದು ಸ್ಪಷ್ಟಾಗಿ ಹೇಳಿದ್ದಾರೆ. ಅದ ಪ್ರಕಾರ ನನ್ನ ಗಂಡಗೆ ಹೇಳಿದೆ, ಮಗನಿಗೆ ಹೇಳಿದೆ. ಆದ್ರೆ ಮಗ ಇಷ್ಟ ಪಡ್ತಾ ಇದ್ದಾನೆ, ಆದ್ರೆ ನನ್ ಗಂಡ ಇಷ್ಟ ಪಡ್ತಾ ಇಲ್ಲ ಅಲ್ಲಿ ಹೋಗಕ್ಕೆ. ಅವ್ರ ಆಸೆ ಪೂರೈಸಕ್ಕೆ ನನ್ ಗಂಡ ಇಷ್ಟ ಪಡ್ತಾ ಇಲ್ಲ ಆ ಊರಿಗೆ ಹೋಗಕ್ಕೆ. ಬಿಟ್ಟು ಬಂದಿವಿ ಬೇಡ ಅಂತ ನಮ್ಮ ಯಜಮಾನ್ರು. ನನ್ಗೆ ಆವತ್ತಿನಿಂದ ಇವತ್ತಿನವರೆಗೂ ಅಂದ್ರೆ ನನ್ನ ಗಂಡನ ಮನೆ ಗದಗ ಬೆಟ್ಟಿಗೇರಿ ಗುರುಜಿ. ನನಗೆ ಆ ಕಡೆಗೆಲ್ಲ ಮನಸ್ಸು ಸೆಳೆತಾ ಇದೆ. ಬಟ್ ಇಲ್ಲಿ ಬಳ್ಳಾರಿಯಲ್ಲಿ ಮನೆ ಕಟ್ಟಬೇಕಾದ್ರೂ ನನಗೆ ಮನ್ಸು ಇರ್ಲಿಲ್ಲ. ಬೇಡ, ಇದೇ ಬೇಕಿದ್ರೆ ನಾವು ಸಾಲ ಮಾಡ್ಕೊಂಡು ಅಲ್ಲಿ ನಮ್ಮ ಗಂಡನ ಮನೆಗೆ ಕಟ್ಟಾನ ಅಂತ ನನ್ ಮನ್ಸಿತ್ತು. ನನ್ ಗಂಡ ಇಲ್ಲ ಗುರುಜಿ. ಆದ್ರೆ ಏನೋ ನಮ್ಮ ಅಣ್ಣರ ಒತ್ತಾಯದಿಂದ ನಾವ್ ಇಲ್ಲಿ ಕಟ್ಬಿಟ್ಟಿದ್ದೀವಿ. ಆಯ್ತು, ವಿಷಯ ತಿಳ್ಕೊಳ್ಳಿ ಸಾಕು. ಈಗ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆ ಅಂತಕ್ಕಂಥದ್ದು ಗೊತ್ತಿದೆಯಾ ನಿಮಗೆ? ಕಟ್ಟಿರೋ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆ ಅಂತ ಗೊತ್ತಿದೆಯಾ? ಇದು ಪೂರ್ವ ಬಾಗ್ಲೈತಿ, ದಕ್ಷಿಣ ಬಾಗ್ಲೈತಿ, ದಕ್ಷಿಣ ಗೇಟ್ ಐತಿ ರೋಡು. ಅದೇ ದಕ್ಷಿಣಕ್ಕೆ ರಸ್ತೆ ಗೇಟ್ ಇದೆ, ಉದ್ದ ಜಾಸ್ತಿ ಕಾಣಿಸುತ್ತಾ? ಈ ಕಡೆ ಪೂರ್ವ ಪಶ್ಚಿಮ ಕಡಿಮೆ ಇದ್ದು ಉತ್ತರ ದಕ್ಷಿಣ ಜಾಸ್ತಿ ಇದೆ ಅಂತ ಗೊತ್ತಾಗಿದೆಯಾ ನಿಮಗೆ ಅಂದೆ? ಹೌದೌದು ಗುರುಜಿ, ಹೌದು. ಈಗ ಇದು ಈ ಥರ ಮನೆ, ಇದು ಎರಡನೇ ಸ್ಟೇಜು. ಏನು ಅಂದರೆ, ಕೆಲವರು ಮನೆ ನಮಗೆ ಅಂತ ಕಟ್ಟಕ್ಕೆ ಶುರು ಮಾಡ್ತಾರಮ್ಮ, ನಮಗೆ ಅಂತ ಕಟ್ಟಕ್ಕೆ ಶುರು ಮಾಡ್ತಾರೆ. ಕಟ್ತಾ ಇದ್ದಂಗೆ ಯಾಕೋ ಸರಿ ಇಲ್ಲ, ಬಾಡಿಗೆ ಕೊಟ್ಬಿಟ್ಟು ಇಲ್ಲ ಊರು ಖಾಲಿ ಮಾಡೋಣ, ಇಲ್ಲ ಇಲ್ಲೇ ಇನ್ನೊಂದು ಯಾವ್ದಾರು ಬಾಡಿಗೆ ಮನೇಲಿ ಇರೋಣ, ಇದನ್ನು ಬಾಡಿಗೆ ಕೊಟ್ಬಿಡೋಣ ಅಂತ ಒಂದು ಮನಸ್ಸು ಅಲ್ಲಿಂದ ಶುರು ಆಗುತ್ತೆ. ಮನೆ ಪೂರ್ತಿನೇ ಆಗಿರಲ್ಲ. ಅಲ್ಲ, ನೀವು ಎಲ್ಲ ಒಳ್ಳೆ ಬೇಕು ನಮ್ಗೆ ಸ್ವಂತಕ್ಕೆ ಅಂತ ಒಳ್ಳೊಳ್ಳೆದೆಲ್ಲ ಮೆಟೀರಿಯಲ್ ಹಾಕಿ ಚೆನ್ನಾಗಿ ಮನೆ ಕಟ್ಟಿಸ್ತಾರೆ. ಅವ್ರು ಗೃಹಪ್ರವೇಶ ಮಾಡಲ್ಲ, ಇನ್ನೊಬ್ರ ಕೈ ಗೃಹಪ್ರವೇಶ ಮಾಡಿಸ್ತಾರೆ. ನಂಬರ್ 1. ನಂಬರ್ 2, ಊರು ಬಿಡೋ ಮಟ್ಟಕ್ಕೂ ಬಂದ್ಬಿಡುತ್ತೆ. ಕಾರಣಾಂತರ ಹಲವಾರು, ಕೆಲಸಕ್ಕೋಸ್ಕರನೋ ಅಥವಾ ಮಗನಿಗೋಸ್ಕರನೋ ಯಾವುದೋ ಒಂದು ಕಾರಣ ತೊಗೊಂಡು ಊರು ಬಿಟ್ಟು ಹೋಗೋದಕ್ಕೆ ಮನೆಯೇ ಕಾರಣ ಆಗತ್ತೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಲ್ಲ. ಅಲ್ಲ, ಅಷ್ಟೊಂದು ಖರ್ಚು ಮಾಡಿ ಮನೆ ಕಟ್ಬಿಟ್ಟು ಇದು ಯಾಕೆ ಇದು ಬೇರೆ ಮನೆಗೆ ಹೋಗೋದಾ ಬೇರೆ ಊರಿಗೆ ಹೋಗೋದಾ ಅಂತ ಹೇಳ್ತೀರಾ ಅಂತ ಗಂಡ ಹೆಂಡತಿ ಮಕ್ಕಳಿಗೆ ಒಬ್ಬರೊಪ್ಪಿದ್ರೆ ಒಬ್ಬರು ಅಂತ ಈಗ ಆಲ್ರೆಡಿ ಅಮ್ಮ ಹೇಳಿದ್ದಾದ ಗೊತ್ತಾಗಿದೆ. ಈ ರೀತಿ ಕುಟುಂಬನೇ ಛಿದ್ರ ಮಾಡುತ್ತೆ. ಮನೆ ಅಂತಕ್ಕಂಥ ಸತ್ಯ ಗೊತ್ತಾದರೆ ಮಾತ್ರ ಪ್ರತಿಯೊಬ್ಬರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಈಗ ಮನೆಗೆ ಒಬ್ರು ಹೋಗಬೇಕು, ಒಬ್ರು ಬೇಡ, ಒಬ್ರು ಸರಿ ಒಬ್ರು ತಪ್ಪು, ಈಗ ಹಿಂಗೆ ಹೋರಾಟ ಆಗುತ್ತೆ ಹೊರತು ಮನೆಗೆ ಎಂಟ್ರಿ ಆಗ ತಗೊಳ್ಳಲ್ಲ. ಇದು ಇವ್ರು ಹೋಗೋಕ್ಕೆ ಬಿಡಲ್ಲ. ಕಾರಣ, ಉತ್ತರ ದಕ್ಷಿಣ ಉದ್ದ ಮಾಡಿರತಕ್ಕಂಥ ಮನೆಯಲ್ಲಿ ತಂದೆ ತಾಯಿ ಪ್ಲಸ್ ಮಕ್ಕಳು ಹೊಂದಾಣಿಕೆ ಕೊಡೋದೇ ಇಲ್ಲ.
ಅವ್ರು ಇಷ್ಟಪಟ್ಟಿದ್ದು ಇವ್ರು ಇಷ್ಟಪಡಲ್ಲ, ಇವ್ರು ಇಷ್ಟಪಟ್ಟಿದ್ದು ಅವ್ರು ಇಷ್ಟಪಡಲ್ಲ. ಮದುವೆ ಮಾಡ್ಕೊಳ್ಳೋ ವಿಷಯಕ್ಕೆ ಹೋದರೂ ಅಷ್ಟೇ, ಊಟ ಮಾಡೋ ವಿಷಯಕ್ಕೆ ಹೋದರೂ ಅಷ್ಟೇ, ವಾದ ವಿವಾದ. ನನಗೆ ಅದು ಬೇಡ, ನನಗೆ ಆ ಸಾಂಬಾರು ನನಗೆ ಇಷ್ಟ ಇಲ್ಲ. ಎಷ್ಟು ದಿನ ಹೆಂಗೆ ಮಾಡೋದಪ್ಪ ತಾಯಿ, ಸಿಕ್ಕಾಬಡೆ ತಲೆ ಕಟ್ಸ್ಕೋಬೇಕು. ಪ್ರತಿ ಒಂದಲ್ಲೂ ವಾದ ವಿವಾದ ನಡೆಯುತ್ತೆ ಅಂದರೆ ಮನೆ ಕತೆ ಏನಾಗಬೇಕು ಸ್ವಲ್ಪ ಯೋಚನೆ ಮಾಡಮ್ಮ, ಅಲ್ವಾ? ಬಂಡವಾಳ ಹಾಕ್ಬಿಟ್ಟು ಈ ರೀತಿ ವಾದ ವಿವಾದ ಮಾಡೋ ಮನೆ ಕಟ್ಕೊಂಡು ಬೇಕಾ ನಮಗೆ? ಅಮ್ಮ ನಿಮ್ಗೆ ಅರ್ಥ ಆಯ್ತಾ? ಹಲೋ, ಒಂದಂತೂ ತಿಳ್ಕೊಳ್ಳಿ, ನೀವು ಮನೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಅದನ್ನು ಹಾಗೆ ಹೇಗಾರು ಮಾಡಿ ತಿಳ್ಕೊಂಡು ಸ್ವಲ್ಪ ಚೇಂಜ್ ಮಾಡಿಕೊಂಡು ಅದೇನೋ ಬಾಡಿಗೆನೋ ಇನ್ನೊಂದು ಕೊಟ್ಕೊಳ್ಳಿ. ಬಟ್ ನೀವು ಅಲ್ಲಿ ಎಂಟ್ರಿ ಆಗೋದು ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಆದಷ್ಟು ಮಟ್ಟಕ್ಕೂ ಕರೆಕ್ಟಾಗಿ ವಿಷಯ ತಿಳ್ಕೊಳ್ಳಿ. ಜೊತೆಗೆ ಇದರಲ್ಲಿ ನಿಮ್ಮ ಯಜಮಾನರು ಒಪ್ತಾರ ಮೊದಲನೇದಾಗಿ. ಇದಕ್ಕೆ ನೀವು ಮಾಡಬೇಕಾದ ಕೆಲಸ, ನಿಮ್ಮ ಮಗ ಹುಟ್ಟಿದಂಥ ಚತುರ್ದಶಿಯಲ್ಲಿರ್ತಕ್ಕಂಥ ಕರ್ಮವನ್ನು ನೀವು ತೊಳೆದೇ ಇಲ್ಲ, ಫಸ್ಟ್ ಅದನ್ನು ತೊಳ್ಕೊಳ್ಳಿ. ಆಮೇಲೆ ಮನೆ ಬಗ್ಗೆ ಬನ್ನಿ. ನೀವು ಮನೆ ಕರ್ಕೊಳತ್ತಾ, ನಿಮ್ಮನ್ನ ಆಚೆ ಕಳಿಸತ್ತಾ, ಅಥವಾ ಮನೆ ಸೇಲಾಗತ್ತಾ, ಅಥವಾ ನೀವೇ ಮನೆಗೆ ಹೋಗ್ತೀರಾ, ಇದೆಲ್ಲ ನೀವು ಕಾರಣವನ್ನು ನೋಡ್ಬೇಕಂದ್ರೆ ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಚತುರ್ದಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಆ ಒಂದು ವಿಚಾರ ಏನು ಹೇಳ್ತಾ ಇದೆ ಅಂದರೆ, ವಂಶಕ್ಕೆ ನೀವು ಯಾವ ಕಾರಣಕ್ಕೂ ಏನು ಮಾಡಬೇಕೋ ಅದು ಮಾಡಿಲ್ಲ, ಗೊತ್ತಿಲ್ಲ. ಆ ಕಾರಣದಾಗಿ ಮೊದಲು ತಿಳ್ಕೊಳ್ಳಿ. ನಿಮ್ಗೊಂದು ಹಂತಕ್ಕೆ ಅದೇ ಕರ್ಕೊಂಡೋಗುತ್ತೆ. ಶಾಸ್ತ್ರ ಕೇಳ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ, ಕರೆಕ್ಟ್ ವಿಚಾರ ತಿಳ್ಕೊಳ್ಳಿ. ಮತ್ತು ಮನೆ ಚಿತ್ರ ಇದ್ದರೆ ಮತ್ತು ಅದರ ಅಳತೆ ಇದ್ದರೆ ಅದನ್ನು ನೀವು ಕೊಡುವಂಥದ್ದು, ತಿಳ್ಕೊಳ್ಳುವಂಥದ್ದು ಮಾಡಿ. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ದಿಢೀರ್ ತೀರ್ಮಾನಗಳು ಬೇಡ, ಯೋಚನೆ ಭಯ ಬೀಳೋದು ಬೇಡ. ಕರೆಕ್ಟಾಗಿ ತಿಳ್ಕೊಂಡು ಕ್ಲೀನ್ ಮಾಡಿಕೊಂಡು ಮನೆಗೆ ಎಂಟ್ರಿ ಆಗಬೇಕಾ ಬೇಡ ಅಂತ ತೀರ್ಮಾನ ನಿಮ್ಮದಲ್ಲ, ಆ ಮನೆಯೇ ನಿಮ್ಮನ್ನು ಕರ್ಕೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುತ್ತೆ. ಫಸ್ಟು ಈ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ತಿಳ್ಕೊಳ್ಳಿ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ನೇರವಾಗಿ ಮಾತಾಡಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಜಗದೀಶ್ ಅಂತ ಪಾವಗಡದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ನಕ್ಷತ್ರ ಹೇಳಿ ಸರ್. ಪೂರ್ವಾಷಾಢ ನಕ್ಷತ್ರ, ಕರ್ಕಟಕ ಲಗ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಪ್ಪ, ಏನಾಗಬೇಕು? ಅದೇ ನಮ್ಮ ಮಗನ ಬಗ್ಗೆ ಆರೋಗ್ಯ ಸರಿ ಇಲ್ಲ. ಎಷ್ಟು ವಯಸ್ಸು ಅವನಿಗೆ? 15 ಗುರುಗಳು. ಓದ್ತಾ ಇದ್ದಾನಾ? ಓದ್ತಾ ಇದ್ದಾನೆ ಗುರುಗಳೇ. ಓಕೆ. ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ 2 ಮದುವೆ ಯಾರಿಗೆ? ನಮ್ಮ ಕುಟುಂಬದಲ್ಲಿ ಯಾರಿಗೂ ಇಲ್ಲ ಗುರುಗಳೇ, 2 ಮದುವೆ. ನಿಮ್ಮ ಶ್ರೀಮತಿಯವ್ರ ಮನೆ? ಅವ್ರಿಗೂ ಯಾರಿಗೂ ಇಲ್ಲ ಗುರುಗಳೇ. ವಿಚಾರ ಮಾಡಿ ನೋಡಿ. ಇದೆ? ಇಲ್ಲ, ಸದ್ಯಕ್ಕೆ ನಮ್ಗೆ ಗೊತ್ತಿದ್ದಂಗೆ ಇಲ್ಲ ಗುರುಗಳೇ. ಅಲ್ಲ, ಒಂದು ನಿಮಿಷ ನಾನು ಹೇಳೋದು ಏನಕ್ಕೆ ಅಂದರೆ, ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಡೀಟೇಲ್ಸ್ ಏನು ಹೇಳಿದ್ರಿ ನೀವೀಗ, ಅದರಲ್ಲಿ ಆ ಒಂದು ಗುರ್ತಿದೆ. ಸರಿ ಗುರು. ಅದು ನಿಮ್ಮ ಮಗ ಹುಟ್ಟಕ್ಕೆ ಮುಂಚೆ, ನಿಮ್ಮ ಹೆಂಡತಿ ಹುಟ್ಟಕ್ಕೆ ಮುಂಚೆ ನಡೆದಿರ್ತಕ್ಕಂಥದ್ದು. ಅದನ್ನು ವಿಷಯ ತಿಳ್ಕೊಳ್ಳಿ. ಒಂದು. ಎರಡನೇ ವಿಷಯ, ಈಗ ಕರೆ ಮಾಡಿದ ಉದ್ದೇಶ ಏನು? ಅದೇ ಗುರುಗಳ ಆರೋಗ್ಯ ಸರಿ ಇಲ್ಲ ಗುರುಗಳೇ. ಮಗಂದು ಹೈಟ್ ಕಮ್ಮಿ ಇದ್ದಾನೆ ಭಾಳ. ಅಲ್ಲ, ನೀವು ಮಗ ಹುಟ್ಟಿ 19 ವರ್ಷ ಈಗ ಹಂಗಲ್ವಾ? 15 ವರ್ಷ ಗುರುಗಳೇ. 15 ವರ್ಷದಿಂದ ನೀವು ಮಗು ಹುಟ್ಟಿದಾಗ ತಿಳ್ಕೋಬೇಕು ಅಂತ ಗೊತ್ತಿತ್ತಾ ಗೊತ್ತಿಲ್ವಾ? ಗುರುಗಳೇ, ನಾವು ಎಲ್ಲ ಕೇಳಿದ್ವಿ. ಏನ? ಒಬ್ಬೊಬ್ರು ಕರೆಕ್ಟಾಗಿ ಹೇಳ್ತಾರೆ, ಒಬ್ಬೊಬ್ರು ಇಲ್ಲ ಬೆಳಿತಾನ ಅಂತ ಹೇಳ್ತಾರೆ. ಒಂದ್ ನಿಮಿಷ ನೀವು ಕೇಳಿರೋದು ಶಾಸ್ತ್ರ ಕೇಳಿರೋದು ಹೋಗಿ. ಅದೇ ಗುರುಗಳೇ. ಅಲ್ಲಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಶಾಸ್ತ್ರ ಕೇಳೋದಲ್ಲ, ದೇಹಶಾಸ್ತ್ರ ಯಾರಿಗೆ ಗೊತ್ತು? ನಿಮ್ಮ ಮಗಂದು ಇವಾಗ ಇರೋದೇನು ದೇಹಶಾಸ್ತ್ರ. ಮುಂದಕ್ಕೆ ಬೆಳಿತಾನೆ ಹೋಗಿ, 2 ವರ್ಷ ಆದ್ಮೇಲೆ ಸರಿ ಹೋಗ್ತಾನೆ ಹೋಗಿ ಅಂತ ಹೇಳೋದು ಅಷ್ಟೇ ಗೊತ್ತು. ಪೂರ್ವಾಷಾಢ ನಕ್ಷತ್ರ ಏನು ಕುಟ್ಟುತ್ತೆ ಅಂತ ಗೊತ್ತಿರೋರ್ಗೆ ಯಾರಿಗೆ ಗೊತ್ತಿದೆ? ಅಲ್ಲಿ ಹೋಗಿದ್ರ ನೀವು? ಇಲ್ವಲ್ಲ. ಇಲ್ಲ ಗುರುಗಳೇ. ಅದು ಇಲ್ವೇ ಇಲ್ವಲ್ಲ, ಹೋಗೋದೆಲ್ಲಿ ಬಂತು? ಆ ಥರದವ್ರು ಇಲ್ವೇ ಇಲ್ವಲ್ಲ, ಅಲ್ವಾ? ಇಲ್ಲ ಗುರುಗಳೇ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಗುರುಗಳೇ, ನಾವಿಲ್ಲಿ ಬೆಂಗಳೂರಲ್ಲಿ ಇದ್ವಿ, ಇಲ್ಲೇ ಬಾಡಿಗೆಗಿದ್ದೀವಿ ಗುರುಗಳೇ. ನಮ್ಮ ಮಿಸ್ಸಸ್ ಹುಷಾರಿಲ್ಲ, ಮನೆ ಕಡೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ನನ್ನ ತಮ್ಮ ನರ ಹಿಂದ್ಗಡೆ ಕಟ್ಟಾಗಿ. ನಿಮ್ಮ ಸ್ವಂತ ಮನೆ ಎಲ್ಲಿದೆ? ಸ್ವಂತ ಮನೆ ಊರಲ್ಲಿದೆ. ಯಾವ ಊರು? ಪಾವಗಡ ತಾಲೂಕು ನಮ್ದು. ಅಲ್ಲಿ ಯಾರಿದ್ದಾರೆ? ಎಷ್ಟು ವರ್ಷದ ಮನೆ ಅದು? ಅದು ಈಗ ಹೊಸದಾಗಿ ಒಂದು 10 ವರ್ಷ ಆಯ್ತು ಗುರುಗಳೇ ಕಟ್ಟಿ. ಅದು ಯಾರು ಕಟ್ಸಿದ್ದು? ನಮ್ಮ ಕಟ್ಸಿದ್ರು ಗುರುಗಳೇ. ಅದು ಇದಾರ? ಅಪ್ಪ ಅಮ್ಮ ಇಬ್ಬರು ಇದ್ದಾರಾ? ಅಮ್ಮ ಇಲ್ಲ ಗುರುಗಳೇ, ಅಪ್ಪ ಇದ್ದಾರೆ ಅಷ್ಟೇ. ಏನಾಯ್ತು ಅಮ್ಮಂಗೆ? ಅಮ್ಮನಿಗೆ ಅವ್ರಿಗೂ ಇದು ಕ್ಯಾನ್ಸರ್ ಇತ್ತು ಗುರುಗಳೇ. ಓಕೆ. ಈಗ ನಿಮ್ಮ ತಂದೆ ಇದ್ದಾರಾ?
ಹಾ ತಂದೆ ಇದ್ದಾರೆ ಗುರುಗಳೇ. ಈಗ ನೀವು ಸ್ವಲ್ಪ ಯೋಚನೆ ಮಾಡಿ, ನಾನು ಹೇಳಿದ ವಿಚಾರನ ಸ್ವಲ್ಪ ಅಡ್ರೆಸ್ ಎಲ್ಲ ಸಿಕ್ಕಿದೆ. ಈಗ ಹಾ ಗುರುಗಳೇ. ಸುಮಂಗಲಿ ಹೆಂಗಸು ಹೋಗಾಯಿತು, ಗಂಡಸು ಉಳ್ಕೊಂಡಿದ್ದಾರೆ. ಅಂದರೆ ಹೆಣ್ಣು ಮದುವೆ ಅಂತಕ್ಕಂಥದ್ದು, ಗಂಡ ಹೆಂಡತಿ ಅಂತಕ್ಕಂಥದ್ದು ಕ್ವಾಲಿಟಿ ಇಲ್ಲದೆ ಇರತಕ್ಕಂತಹ ವಂಶ ನಿಮ್ಮ ಶ್ರೀಮತಿಯವರ ಒಂದು ವಿಚಾರವನ್ನು ತಿಳ್ಕೊಂಡ್ರು, ಪ್ಲಸ್ ನಿಮ್ಮ ತಾಯಿಯ ಮನೆಯ ವಿಚಾರವನ್ನು ತಿಳ್ಕೊಂಡ್ರೆ ಇದರಲ್ಲಿ ಅಡ್ರೆಸ್ ಸಿಕ್ಕತ್ತೆ. ಗೊತ್ತಾಯ್ತಾ ನಾನು ಹೇಳಿದ್ದು? ಹಾ ಗೊತ್ತಾಯ್ತು ಗುರುಗಳೇ. ನಿಮ್ಮ ತಾಯಿ ತವ್ರ ಮನೇಲಿ ಕೇಳಿ ಮದುವೆಗಳ ವಿಚಾರದಲ್ಲಿ ಗೊತ್ತಾಗತ್ತೆ. ಆಯ್ತು ಗುರುಗಳೇ. ಈ ಸತ್ಯ ತಿಳ್ಕೊಂಡ್ರೆ ನಿಮಗೆ ಮುಂದಕ್ಕೆ ಹೋಗಕ್ಕೆ ಅನುಕೂಲ. ಇಲ್ಲ ಅಂದರೆ ಜೀವನ ಎಲ್ಲ ಹಿಂಗೆ ಅನುಭವಿಸ್ಬೇಕಾಗತ್ತೆ. ಮತ್ತೆ ನಮ್ಗೆ ಮನೆ ಇಲ್ಲ ಗುರುಗಳೇ, ಎಲ್ಲ ಮನೆ ಒಂದು ಸೈಟ್ ನೋಡ್ತಾ ಇದ್ವಿ, ಸಿಗ್ತಾ ಇಲ್ಲ ಒಳ್ಳೇದು. ಅಲ್ಲ, ನೀವು ಸೈಟ್ ಹುಡ್ಕಕ್ಕೆ ಹೋಗ್ಬೇಡಿ, ಸಿಗಲ್ಲ ನಿಮಗೆ. ಈಗ ನೀವು ಮನೆ ಕಟ್ಟಿದ ಮೇಲೆ ಅಪ್ಪ ನೀವೆಲ್ಲೋ ಇದ್ದೀರಾ, ಮನೆ ಎಲ್ಲೋ ಇದೆ ಅಲ್ವಾ? ಹೌದು ಹೌದು ಗುರುಗಳೇ. ಪೂರ್ವಾಷಾಢ ನಕ್ಷತ್ರಕ್ಕೆ ಮಗು ಹುಟ್ಟಿದರೆ ಕಾಗೆ ಅಂತಕ್ಕಂಥ ವಿಚಾರ ನಿಮ್ಗೆ ಅವಾಗವಾಗ ಸಿಂಬಲ್ ಕೊಡುತ್ತೆ. ಬೇಕಾದ್ರೆ ನೋಡಿ, ನಿಮಗೆ ಹೋಗಬೇಕಾದ್ರೆ ಎಲ್ಲರೂ ಪ್ರಯಾಣದಲ್ಲಿ ಇನ್ನೇನು ಬಂದು ಟಚ್ ಮಾಡೇ ಬಿಡ್ತೀನೋ ಅನ್ನೋ ಅಷ್ಟು ಮಟ್ಟಕ್ಕೆ ನಿಮ್ಗೆ ಯಾವಾಗ ಗೊತ್ತಾಯಿತು? ಒಂದು 10 ಸರಿ ಬರ್ದಿದೆ ಕಾಗೆ ಗುರುಗಳೇ. ನೋಡಿ, ಯೋಚನೆ ಮಾಡಿ. ನೀವು ಹುಟ್ಟಿದಾಗ ಬೇಕಾಗಿದ್ದು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಕಾಗೆ ತೋರಿಸ್ತಾ ಇದೆ, ಮೂರ್ಖ ತಿಳ್ಕೊ ಅಂತ. ಇನ್ನು ನಿಮ್ಮ ಮಗ ಆಗಲಿ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ತಾಯಿ ಆಗಲಿ, ನಿಮ್ಮ ಅಕ್ಕ ತಂಗಿಯರಾಗಲಿ, ನಿಮ್ಮ ಇಡೀ ಕುಟುಂಬ ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಆಗಲಿ, ಹೊಂದಾಣಿಕೆ ಆಗೋದಾಗಲಿ ಜೀವನ ಪರ್ಯಂತ ಮರ್ತು ಬಿಡಬೇಕು. ಅಲ್ಲ, ಸ್ವಲ್ಪ ಯೋಚನೆ ಮಾಡಿ ನೀವು. ಕಾಗೆ ಯಾಕೆ ನನಗೆ ಮುಟ್ಟಕ್ಕೆ ಬರ್ತಾ ಇದೆ ಅಂತಕ್ಕಂಥ ಸತ್ಯ ತಿಳ್ಕೊಳಕ್ಕಾಗಿಲ್ಲ ಅಂತಂದರೆ ನಿಮ್ಗೆ ಇನ್ನೆಷ್ಟು ಪುಸ್ತಕ ದುಡಿತಾ ಇದ್ದೀರಪ್ಪ ನೀವು, ಹೇಳಿ? ಇಲ್ಲ ಇಲ್ಲ ಗುರುಗಳ, ಅದು ಎಲ್ಲ ಕೇಳಿದ್ರು ಕೂಡ ಬಿಡು, ಅದಕ್ಕೇನಾಗಲ್ಲ, ಅದು ಅದರಲ್ಲಿ ಭಗವಂತ ಇದ್ದಾನೆ, ಅದು ಒಂದು ಪ್ರಾಣಿ ಅಂತ ಹೇಳಿದ್ರು ಗುರುಗಳು. ಅದಕ್ಕೆ ನಾನು ಅವ್ರನ್ನ ಕೇಳಬೇಕು, ನೀನೊಂದು ಮನೆ ಕಟ್ಟಿಸ್ಬಿಡು, ಎಲ್ಲ ಅದನ್ನೇ ಸಾಕು ಅಂತ ಹೇಳ್ಬೇಕಾ ಹೇಳ್ದವ್ರಿಗೆ? ನೀವು ಎಲ್ಲೋ ಕೇಳಬೇಕು ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಏನು ಹೇಳಬೇಕು ಅನ್ನೋದಿಲ್ಲ, ನೀವು ಏನೋ ಒಂದು ಹೇಳಿ ಕಳಿಸ್ಬೇಕು. ಅಷ್ಟು ಸುಲಭ ಅಲ್ಲ ಅದು. ವೆಹಿಕಲ್ಗೆ ಟಚ್ ಮಾಡುತ್ತೆ, ವ್ಯಕ್ತಿ ಹೋಗ್ತಾ ಇದ್ರೆ ಎದುರುಗಡೆ ಬಂದು ಸೈಡ್ಗೆ ಹೋಗುತ್ತೆ. ಇದೆಲ್ಲ ಏನು ಅಂದರೆ ನಿಮ್ಮ ವಂಶಸ್ಥರು ಯಾರೇ ಕಾರಣಕ್ಕೂ ಏನು ಚೆನ್ನಾಗಿ ಏನು ತಿಳ್ಕೊಂಡಿಲ್ಲ, ಏನು ಮಾಡಿಲ್ಲ. ಆ ಹುಡುಗನಿಗೆ, ನಿಮ್ಮ ಮಗನಿಗೆ ಉಸಿರಾಟ ಕರೆಕ್ಟಾಗಿದೆಯಾ, ಮಂಡಿ ಕಾಲು ಭಾಗ ನೀವು ತಿಳ್ಕೊಂಡಿದ್ದೀರಾ, ಅವನು ಎಷ್ಟು ಅನುಭವಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಇಲ್ಲ ಗುರುಗಳೇ. ಏನು ಮಗನ ಸಾಕಿದ್ದೀರಾ ಸ್ವಲ್ಪ ಯೋಚನೆ ಮಾಡಿಯಪ್ಪ. ಅವನಿಗೆ ಉಸಿರಾಟನೇ ಚೆನ್ನಾಗಿಲ್ಲ, ಹೆಂಗೆ ಅವ್ನು ಸ್ವಲ್ಪ ನೀವು ಒಂದೊಂದು ಕೆಲಸ ಮಾಡಿ ಟೆಸ್ಟ್ ಮಾಡಬೇಕಾದ್ರೆ ಓಡೋಗ್ಬಿಟ್ಟು ಅಲ್ಲಿರೋ ಪದಾರ್ಥ ಎತ್ಕೊಂಬ ಅಂತ ಓಡಿಸಿ ಅವನಿಗೆ ಎಷ್ಟು ನಗರ್ತಾನೆ ಸ್ವಲ್ಪ ನೋಡಿ. ಇಲ್ಲ ಗುರುಗಳೇ, ಅವನು ಹಂಗೆ ಶರ್ಟ್ ಬಿಚ್ಚು ಅಂದ್ರೆ ನಮಗೆ ಬಿಚ್ಚು ಅಂತ ಹೇಳ್ತಾನೆ ಗುರುಗಳು, ಅಷ್ಟು. ಮತ್ತೆ ನೀವು ಈ ರೀತಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಲ್ಲ, ನೀವು ಎಂಥ ಬುದ್ಧಿವಂತರು ಅಂತ ಸ್ವಲ್ಪ ಯೋಚನೆ ಮಾಡಿ. 19, 14, 15 ವರ್ಷದ ಮಗು ಆ ಮಟ್ಟಕ್ಕೆ ಆಗಿದೆ ಅಂದರೆ ನೀವು ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಹೇಳಿ? ಎಲ್ಲ ತಾವು ಕೇಳಿದ್ದೀನಿ ಅಂದರೆ ಶಾಸ್ತ್ರ ಹೇಳೋರ ಹತ್ರ, ಪಂಚಾಂಗ ಶಾಸ್ತ್ರ ಹೇಳೋರ ಹತ್ರ ಹೋದ್ರೆ ಇದೆಲ್ಲ ಗೊತ್ತಾಗತ್ತಾ? ನಮ್ಮ ದೇಶದ ತುಂಬ ಇರೋರೆಲ್ಲ ಪಂಚಾಂಗ ಶಾಸ್ತ್ರ ಹೇಳೋರೆ. ಪಂಚಾಂಗಕ್ಕೂ ಮಗುಗೂ ಸಂಬಂಧನೇ ಬರಲ್ಲ. ಹುಟ್ಟಿದ್ದೇನು ಅಂತ ತಿಳ್ಕೊಬೋದು ಅಷ್ಟೇ, ಡೇಟಲ್ಲಿ ಏನಿತ್ತು, ನಕ್ಷತ್ರ ಏನಿತ್ತು ತಿಳ್ಕೊಬೋದೇ ವಿನಃ ಮಗು ಹೇಗಿದೆ ಇಲ್ಲ, ಮಗು ಹೇಗಾಗತ್ತೆ ಇಲ್ಲ. ಅಲ್ಲಿ ನಾವು ಅಲ್ಲೋಗಿ ಕೇಳ್ಬಿಟ್ಟು 50 ರೂಪಾಯೋ 10 ರೂಪಾಯಿನೋ ಇಟ್ಬಿಟ್ಟು ಎಲ್ಲಡಕ್ಕೆ ಇಟ್ಬಿಟ್ಟು ಬಂದುಬಿಟ್ರೆ ಹೆಂಗಾಗತ್ತದು? ಆಗಲ್ಲ. ನೀವು ಮೊದಲು ನಿಮ್ಮ ಮಗನನ್ನು ಉಸಿರಾಟವನ್ನು ಸರಿ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾನೆ ಅವನು ಅಂದರೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಎತ್ತರವಾಗಿ ಬೆಳೆದು ಬಿಡ್ತಾನೆ ಅನ್ನೋ ಪ್ರಶ್ನೆಗಿನ್ನ ದೇಹಕ್ಕೂ ಅವನ ವಯಸ್ಸಿಗೂ ಸಂಬಂಧ ಇದ್ದ ರೀತಿಯಲ್ಲಿ ಇದ್ದಾನೆ ಅವನು. ಮತ್ತು ನಾಳೆ ಮುಂದೆ ಆ ಹುಡುಗ ಏನು ಮಾಡಬೇಕು? ಅವನು ಏನಕ್ಕೂ ಇಲ್ಲ, ನಾಟ್ ಸೇಲ್ ಬೋರ್ಡ್ ಹಾಕಿರ್ತಾರಲ್ಲ, ಸೇಲ್ಗಿಲ್ಲ ಇದು ಅಂತ, ಹಂಗಾಗ್ಬಿಡುತ್ತೆ ನಿಮ್ಮ ಮಗನ ಭವಿಷ್ಯ. ಏನಕ್ಕೆ ಬೇಕು ಹೇಳಿಯಪ್ಪ? ಈ ಥರ ಮಕ್ಕಳು ಬೆಳೆಸಿದ್ರೆ, ತಂದೆ ತಾಯಿಗಳೇ ಈ ಮಟ್ಟಕ್ಕೆ ಆಗ್ಬಿಟ್ರೆ ಮಕ್ಕಳ ಭವಿಷ್ಯ ಏನು? ಈಗ ನೀವು ಅದೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡಿ, ಭಯ ಬೀಳಬೇಡಿ. ಮಗನ ಕರ್ಕೊಂಡು ಸೀದಾ ನೀವು ತಿಳ್ಕೊಳ್ಳೋದು ಯಾವ್ದ್ರೆ ಇದ್ರ ಬಗ್ಗೆ ಏನು ಬೇಕು ಹೇಳ್ಕೊಡೋಣ, ತಿಳ್ಕೊಳ್ಳಿ. ರೆಡಿ ಇದ್ದೀರಾ ತಿಳ್ಕೊಳಕ್ಕೆ? ಮೊದಲು ಆಯಿತು, ಅದು ಮೊದಲು ಆ ಪ್ರಯತ್ನ ಮಾಡಿ, ಯೋಚನೆ ಮಾಡೋದು ಬಿಟ್ಬಿಡಿ, ಭಯ ಬೀಳೋದು ಬಿಟ್ಬಿಡಿ. ಇನ್ನೂ ಟೈಮ್ ಇದೆ, ಹೆಂಗೆ ಬೇಕು ಆ ಮಗುನ ತಿರುಗಿಸ್ಬೋದು. ಅವನು ಇನ್ನೂ ಎಷ್ಟು ವರ್ಷ ಆದರೂ ಮಗುನೇ ಇರ್ತಾನೆ. ಆದರೆ ಒಂದು ಸ್ವಲ್ಪ ಲೇಟ್ ಆಯಿತು. ಈಗ ಅದೃಷ್ಟವಶಾತ್ ನಿಮ್ಮ ಕರೆ ಸಿಕ್ಕಿದೆ, ಖುಷಿ ಪಡಿ. ಆದರೆ ನೀವು ಅಷ್ಟು ಸುಲಭ ಬರೋಕ್ಕೂ ಆಗಲ್ಲ, ಅಡಚಣೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಗನೂ ಕರ್ಕೊಂಡು 1-2 ದಿನ ಹೋದ ಮೇಲೆ ನಿಮ್ಗೆ ದಾರಿ ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನೊಬ್ಬರು ಕಾಲರ್ ಇದ್ದಾರೆ, ಅಶ್ವಿನಿ ಅಂತ, ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು?
ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ನಕ್ಷತ್ರ ಹೇಳಿಮಾ. ಧನಿಷ್ಠ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರು ಧನಿಷ್ಠ ನಕ್ಷತ್ರ? ನನ್ನ ಮಗ ಸರ್. ಎಷ್ಟು ವಯಸ್ಸು? ಮಗ ಗುರುಜಿ. ಎಷ್ಟು ವಯಸ್ಸು? 8 ವರ್ಷ. 8 ವರ್ಷ. ಓಕೆ, ಏನಾಗಬೇಕಿತ್ತಮ್ಮ? ಆರೋಗ್ಯ ಸರಿ ಇಲ್ಲ ಗುರುಜಿ. ಅವನು ಬೇದಿಗೆ ಹೋಗೋದೇ ಇಲ್ಲ. 3 ದಿನ ಒಮ್ಮಿಟ್ಟು 2 ದಿನಕ್ಕೊಮ್ಮಿಟ್ಟು ಹೋಗ್ತಾನೆ. ಯಾಕೆ ನೀವು ಎಲ್ಲೂ ತಿಳ್ಕೊಳ್ಳಿಲ್ವಾ? ಇಲ್ಲ ಗುರುಜಿ, ಅವನು ಹುಟ್ಟಿದಾಗಿಂದನೂ ಅದೇ ಪ್ರಾಬ್ಲಮ್. ಹೂನಮ್ಮ, ತಿಳ್ಕೊಬೇಕಿತ್ತಲ್ವಾ? ಹುಟ್ಟದಾಗಿಂದ ಪ್ರಾಬ್ಲಮ್ ಇದೆ ಅಂತ ಗೊತ್ತಲ್ವಾ? ಹೌದು ಗುರುಜಿ. ಯಾಕೆ ತಿಳ್ಕೊಳ್ಳಿಲ್ಲ? ಟೈಮ್ ಇಲ್ವಾ? ಬೇಜಾರ? ನಂಬಿಕೆ ಇಲ್ವಾ? ದುಡ್ಡಿಲ್ವಾ? ಹಂಗೇನಿಲ್ಲ ಗುರುಜಿ. ಮತ್ತೆ ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಇದು ಬಿಲ್ಡಿಂಗ್ ಕೆಲಸ ಮಾಡ್ತಾರೆ. ಎಷ್ಟು ವರ್ಷದಿಂದ? ನಮ್ಮ ಮದುವೆಗೆ 8 ವರ್ಷ ಆಯ್ತು ಗುರುಜಿ. ಎಷ್ಟು ವರ್ಷದಿಂದ ನಿಮ್ಮ ಯಜಮಾನ ಕೆಲಸ ಮಾಡ್ತಾರಮ್ಮ ಬಿಲ್ಡಿಂಗ್ ಕಟ್ಟೋದು? ಅವರು ವಯಸ್ಸಿಗೆ ಬಂದ್ಬಿಟ್ಟು ಕೆಲಸ ಮಾಡ್ತಾರೆ. ಓಕೆ, ಬಿಲ್ಡಿಂಗ್ ಕಟ್ಕೊಡೋದಾ ಅಥವಾ ಬಿಲ್ಡಿಂಗ್ ಕಟ್ಸೋದ ಕೆಲಸ ಒಪ್ಕೊಂಡು? ಕಟ್ಟೋದು ಗುರುಜಿ. ಓಕೆ, ಅವರು ಇದ್ರ ಬಗ್ಗೆ ಎಲ್ಲ ನೆಮ್ಮದಿಯಾಗಿ ನಾನು ಮಾಡ್ತಾ ಇರೋ ವೃತ್ತಿ ಚೆನ್ನಾಗಿದೆ, ಖುಷಿಯಾಗಿದೆ, ಸಂಪಾದನೆ ಇದೆ ಅಂತ ಅನಿಸುತ್ತಾ? ಅಥವಾ ಮಾಡ್ತಾ ಇದ್ದಾರೆ, ಯೋಚನೆಯಲ್ಲೇ ಇದ್ದಾರೆ ಅಂತ ಹೇಗೆ ಅನಿಸುತ್ತೆ ನಿಮಗೆ? ಯೋಚನೆಯಲ್ಲೇ ಇರ್ತಾರೆ ಗುರುಜಿ. ನೀನು ಕೇಳೋದಲ್ವಾ? ಸಂಪಾದನೆ ಮಾಡೋಕ್ಕೆ ಹೋಗ್ತೀರಾ, ಯಾಕೆ ಯೋಚನೆ ಮಾಡ್ತೀರಾ ಅಂತ ಕೇಳೋದಲ್ವಾ? ನೀನು ಕೇಳಲ್ವಾ? ತೃಪ್ತಿ ಇರಲ್ಲ ಗುರುಜಿ. ಅವರಿಗೂ ಸಹ ಬರೀ ಆರೋಗ್ಯದ ಸಮಸ್ಯೆ, ಆರ್ಥಿಕ ಪರಿಸ್ಥಿತಿ ಕಷ್ಟ. ಓಕೆ, ನಿಮ್ಮ ಮಗುಗೆ ಎಷ್ಟು? 4 ವರ್ಷನ ಹೇಳಿದ್ದೀನು? 8 ವರ್ಷ ಗುರುಜಿ. 8 ವರ್ಷ. ಅವನು ಎಲ್ಲಿ ಕಾಲು ಕೈ ಎಲ್ಲಿ ನವೆ ಬಂದ ಕೆರ್ಕೋತಾನೆ? ಅಲ್ಲಿ ಸಣ್ಣ ಗುಳ್ಳೆ ಅದು ನೋಡಿದ್ಯಾ? ಗುಳ್ಳೆ ಏನಿಲ್ಲ ಗುರುಜಿ. ಅಲ್ಲ, ಕೆರೆದ ಜಾಗದಲ್ಲಿ ಅವ್ನು ಕೆರ್ಕೋತಾ ಇರ್ತಾನೆ, ಸ್ವಲ್ಪ ನೋಡಿದ್ಯೇನಮ್ಮ? ಹ್ಞೂ ಗುರುಜಿ, ಕೈ ಕಾಲು ಕೆರ್ಕೊಂತಿರ್ತಾನೆ. ಓ, ಇಷ್ಟೊತ್ತಾಯ್ತು ನೋಡು ಅರ್ಥ ಮಾಡ್ಕೊಳಕ್ಕೆ. ಅಂದರೆ ಎಷ್ಟೋ ಜನಕ್ಕೆ ಅನ್ಸುತ್ತೆ ಕೆರ್ಕೊಳ್ಳೋದು ತಪ್ಪ ಅಂತ. ಎಲ್ಲ ಕೆರ್ಕೊಂಡು ಕೂತ್ಕೊಂಡ್ಬಿಟ್ರೆ ಕತೆ ಏನು? ಕೆರಿತಾನೇ ಇರಬೇಕು, ಸುಮ್ಮನೆ ಇರಲ್ಲ. ಅವ್ನ ಕೆಲಸನೇ ಬರೀ ಕೆರಿತಾ ಇರೋದೆ. ಇದು ಯಾಕೆ ಅಂದರೆ ಒಳಗಡೆ ಕಟ್ಕೊಂಡಿದೆ, ಹೊರಗೆ ಬರ್ತಾ ಇಲ್ಲ. ಹೌದು. ಈಗ ಅದರದ್ದು ಸ್ಪ್ರೇ ಆಗ್ತಾ ಇದೆ ಚರ್ಮದ ಮೂಲಕ. ನಮ್ಮ ಜನಕ್ಕೆ ಅದು ಇನ್ನೂ ಅರ್ಥನೇ ಆಗಿಲ್ಲ. ಬೆವರು ಜಾಸ್ತಿ ಅಂದರೆ ಅದೇ ರೀ ಬರ್ತಾ ಇರೋದು, ಬೆವ್ರ ಮೂಲಕ ಈಚೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಅದು ಹೊರಗೆ ಬರಲ್ಲ, ಅದು ಮೇಲೆ ಸ್ಪ್ರೆಡ್ಡರ್ ಒಂದು ಕಡೆ ಓಪನ್ ಆಗಲೇಬೇಕಲ್ಲ, ಬೆವ್ರಿನ ಮೂಲಕ ಬರುತ್ತೆ. ಕೆಲವರು ಹಿಂಗೆ ಸುಮ್ಮನೆ ಹಿಂಗೆ ಪಾಸ್ ಆಗಿಬಿಟ್ರೆ ಅಯ್ಯೋ ಏನಿದು ವಾಸನೆ ಅನಿಸುತ್ತೆ. ಈ ಸಮಸ್ಯೆಗಳು ಅಷ್ಟಿಷ್ಟಿಲ್ಲಮ್ಮ ನಮ್ಮ ಜನಗಳಲ್ಲಿ. ಅದು ಕೆಲವರು ನನಗೆ ಹೀಟ್ ಜಾಸ್ತಿ ಅಂತ ಅವರೇ ಅಂದ್ಕೊಂಡು ಅವರೇ ಪೇಚಾಡ್ಕೋತಾರೆ, ಅದು ಅವ್ರಿಗೆ ಸೇರಿಕೊಂಡಿದ್ದು. ಒಂದಂತೂ ತಿಳ್ಕೊ, ನಿನ್ನ ಮಗುಗೆ ನೀನು ಏನು ಮಾಡ್ತಾ ಇದೆಯಾ ಅಂದರೆ ಮಾಂಸದ ಮುದ್ದೆಯನ್ನು ಮಾಡಿ ಮೂಲೆಯಲ್ಲಿ ಇಟ್ಬಿಟ್ಟಿದ್ಯಾ. ಕಣ್ಣು ಮೂಗು ಕೈ ಕಾಲು ಅಷ್ಟು ನೋಡ್ತಾ ಇದೆಯಾ ನನ್ನ ಮಗು ಐತೆ ಅಂತ ವಿನಃ ಆ ಮಗುವಿನ ದೇಹ ಸ್ಥಿತಿನೇ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮ ಯಜಮಾನಕ್ಕೆ ಪುರ್ಸೊತ್ತಿಲ್ಲ. ಎರಡನೇ ವಿಷಯ, ಯಾವಾಗಲೂ ತಿಳ್ಕೊ, ಮನೆ ಕಟ್ಟೋರು ಕಾರ್ಪೆಂಟ್ರ್ ಕೆಲಸ ಮಾಡೋರಿಗೆ ಯಾವ ಕಾರಣಕ್ಕೂ ಆರೋಗ್ಯದ ಮಕ್ಕಳು ಹುಟ್ಟಲಿಕ್ಕಿಲ್ಲ. ಈಗಂತ ನಿಮ್ಮ ಯಜಮಾನ ಬಿಟ್ಬಿಡು ಅಂತ ಆಗಲ್ಲ, ಮಾಡಲಿ. ಮನೆ ಕಟ್ಸೋದ್ರ ಬಗ್ಗೆ ಏನು ಅವ್ರಿಗೆ ಅರಿವು ಆಗಿದೆ, ಏನು ಗೊತ್ತಾಗಿದೆ ಫಸ್ಟು ಅದು ಗೊತ್ತಿಲ್ಲ. ದುಡ್ಡುಗೋಸ್ಕರ ಸಂಪಾದನೆ ಮಾಡೋಕ್ಕೋಸ್ಕರ ಒಂದು ವೃತ್ತಿ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಅದೆಲ್ಲ ನಿಮ್ಮ ಮಗನ ಭವಿಷ್ಯದಲ್ಲಿ ಅಂದರೆ ಕುಂಡಲಿಯಲ್ಲಿದೆ. ಈಗ ನೀವು ಮನೆ ಕಟ್ಸಿದ್ದೀರಮ್ಮ? ಇಲ್ಲ ಗುರುಜಿ, ಬಾಡಿಗೆ ಮನೆಯಲ್ಲಿರೋದು. ಯಾವಾಗ ಕಟ್ಸೋದು ಮನೆನಾ? ಇದೇ ಗುರುಜಿ, ಅದು ಕಟ್ಸಕ್ ಆಗ್ತಿಲ್ಲ. ನೋಡ್ದಾ, ಇದು ವಿಚಾರ. ಯಾಕೆ ಅಂತಂದರೆ ಫಸ್ಟು ನಾನು ಸಾಕಷ್ಟು ಸಲ ಹೇಳ್ತೀನಿ, ಮನೆ ಕಟ್ಟೋದು ಯೋಗ ಎಲ್ರಿಗೂ ಬರಲ್ಲ. ತಿಳ್ಕೊಂಡು ಹೋಗಿ. ಯೋಗ ಇಲ್ಲ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಇದೆರಡೇ ವಿಚಾರ ಇರೋದು. ಒಂದು, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ. ಇನ್ನೊಂದು, ಮನೆ ಕಟ್ಟಿ ವಾಸ ಮಾಡೋಕ್ಕಾಗ್ತಾ ಇಲ್ಲ. ಇದೆರಡು ಸಮಸ್ಯೆನೇ. ಹೌದಲ್ವಾ? ಈ ಏನು ಸಮಸ್ಯೆ ಅಂತ ತಿಳ್ಕೊಳ್ಳೋಕ್ಕೆ ಯಾರು ನಿಮಗೆ ಹೇಳ್ಕೊಡೋರು ಈ ಭೂಮಿಯಲ್ಲಿ ಹುಟ್ಟಿಲ್ಲ. ಇದೆರಡಕ್ಕೂ ಉತ್ತರ ಸಿಕ್ಕಲ್ಲ. ಕಾರಣ ಶಾಸ್ತ್ರ ಹೇಳೋರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಅಮ್ಮ, ಅರ್ಥ ಆಗ್ತಾ ಇದೆಯಾ? ನಿಮ್ಮ ಯಜಮಾನ್ ಇದೆಲ್ಲ ನಂಬ್ತಾರಾ? ಮತ್ತು ಯಾಕೆ ಕೇಳಲಿಲ್ಲ? ಕರೆಕ್ಟಾಗಿರ್ತಕ್ಕಂಥ ರೀತಿಯಲ್ಲಿ ನೀನು ಒಂದು ಮಾತು ವ್ಯವಸ್ಥೆ ಮಾಡ್ಕೊ. ಏನಪ್ಪ ಅದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಮಕ್ಕಳಿಗೆ ಮೋಷನ್, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮೋಷನ್ ಕ್ಲೀನ್ ಆಗಬೇಕಲ್ಲಮ್ಮ. ನೀವು ಅದನ್ನೇ ಅವಾಗಿಂದ ಬೆಳ್ಕೊಂಡು ಪಾಪ ಮಗುನ ಹಂಗೆ ಬೆಳೆಸ್ತಾ ಇದ್ದೀರಲ್ಲ, ಯಾವ ರೀತಿಯಾಗ ಮಗು ನೆಮ್ಮದಿಯಾಗಿರುತ್ತಮ್ಮ? ಯೋಚನೆ ಮಾಡೋ ವಯಸ್ಸಿಗೆ ತಂದುಬಿಟ್ಟಿದ್ರೆ ಆಲ್ರೆಡಿ ಆ ಮಗು ಮಂಕ್ ಥರ ಸುಮ್ಮನೆ ಕೂತಿರ್ತಾನೆ. ನಿನಗೆ ನೋಡಿ ಬೇಜಾರಾಗಲ್ವ, ಇದು ಯಾಕೆ ಹಿಂಗಾಯ್ತು ನನ್ನ ಮಗು ಅಂತ?
ಹೌದು ಗುರುಜಿ. ಯಾವಾಗ ರಿಪೇರಿ? ಇದು ಯಾವ ಮೆಡಿಕಲಲ್ಲೂ ಇದಕ್ಕೆ ಔಷಧಿ ಸಿಕ್ಕಲ್ಲ, ಯಾವ ಮೆಡಿಕಲಲ್ಲೂ ಔಷಧಿ ಸಿಕ್ಕಲ್ಲ. ಹೌದು ಗುರುಜಿ. ನೀನು ಎಲ್ಲೇ ಹೋಗಿ ಶಾಸ್ತ್ರ ಕೇಳೋದಕ್ಕೆ ಪರಿಹಾರ ಸಿಕ್ಕಲ್ಲ. ಗುರುಜಿ. ನೀನು ಮಾಡಬೇಕಾದ ಕೆಲಸ, ನನ್ನ ಮಗು ಈ ನಕ್ಷತ್ರಕ್ಕೆ ಹುಟ್ಟೋದು ಕಾರಣ ಏನು ಅಂದರೆ ನಿಮ್ಮ ಯಜಮಾನರ ಮನೆ ಪ್ಲಸ್ ನಿಮ್ಮ ಅಪ್ಪನ ಮನೆ ಎರಡೂ ಕೂಡ ಶಾಸ್ತ್ರಬದ್ಧವಾದ ಜೀವನ ನಡೆಸ್ತಾ ಇಲ್ಲ. ಹೌದು ಗುರುಜಿ. ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಹೇಳಿದ್ದೇ ಮಾತು, ಅವ್ರು ಮಾಡಿದ್ದೇ ವ್ಯವಹಾರ ಹಂಗೆ ನಡ್ಕೊಂಡು ಮಂಡತನದಿಂದ ಬಂದಿರತಕ್ಕಂಥ ಎರಡು ಕುಟುಂಬ. ಹೌದು ಗುರುಜಿ, ಕರೆಕ್ಟ್. ಈಗ ನೀನು ಇದೆಲ್ಲ ತಿಳ್ಕೊಂಡು ಜೀವನ ನಡೆಸೋದು ಬೇಡವೇನಮ್ಮ? ಸುಮ್ಮನೆ ಇದೆಯಾ? ಇಲ್ಲ ಗುರುಜಿ, ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಮಾಡಿದ್ದೆ ಗುರುಜಿ. ಈಗ ಖುಷಿ ಆಯ್ತಾ ತಿಳ್ಕೊಂಡೆ ಅಂತ ಬೇಜಾರಾಯ್ತಾ? ಇಲ್ಲ, ಖುಷಿ ಆಯ್ತು ಗುರುಜಿ. ನಿಮ್ಮ ಮಗು ಕುಂಡ್ಲಿ ಮಾಡಿಸಿದ್ದೀನಿ, ವಾಪಸ್ ಬಂದಿದ್ದೀನಿ ಗುರುಜಿ ನಾನು ನಿಮ್ಮ ಹತ್ರ. ನೋಡು ಸಿಕ್ತು ಇವಾಗ ಅಡ್ರೆಸ್ಸು. ವಾಪಸ್ ಬಂದಿದ್ಯಾ? ಯಾಕೆ ಸಿಕ್ಲಿಲ್ವ ಅಡ್ರೆಸ್ಸು ಅಥವಾ ಏನಾಯ್ತು? ಸಿಗ್ಲಿಲ್ಲ ಗುರುಜಿ, ಹಂಗಾಗಿ ವಾಪಸ್ ಬಂದೆ ನಾನು ಹೋದ ವರ್ಷ. ಸಾಕಷ್ಟು ಸಲ ಹೇಳ್ತಿರ್ತೀನಿ ಮಾಧ್ಯಮದಲ್ಲಿ, ನನ್ನನ್ನು ಭೇಟಿ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಬಸ್ಸೇ ಸಿಕ್ಕಲ್ಲ, ಟ್ರೈನೇ ಸಿಕ್ಕಲ್ಲ, ಇಲ್ಲ ಹತ್ರಕ್ಕೆ ಬಂದು ನಮ್ಮ ಆಫೀಸ್ ಹತ್ರಕ್ಕೆ ಬಂದು ವಾಪಸ್ ಹೋಗಿದ್ದಾರೆ ಎಷ್ಟೋ ಜನ. ಯಾಕೆ ಅಂದರೆ ಗುರುಗಳು ಇನ್ನೂ ಬಂದಿಲ್ವಾ ಅಂದರೆ ಓಡೋಗ್ಬಿಡೋದು. ಆಮೇಲೆ ಏನು ಇಷ್ಟೊತ್ತಾಯ್ತಲ್ಲ ಗುರುಗಳು ನಮ್ಮ ಒಳಗೆ ಕರೀಲೇ ಇಲ್ವಲ್ಲ ಅಂತ ಓಡೋಗ್ಬಿಡೋದು. ಒಂದೊಂದೆಲ್ಲ ಪ್ರಾಬ್ಲಮ್ಮು. ಯಾಕೆಂದ್ರೆ ಆ ಕರ್ಮ ಬಿಡಲ್ಲ ಅವ್ರನ್ನ, ಹೆಂಗಾರು ಆಚೆ ಕಳಿಸುತ್ತೆ. ಇಲ್ಲ ನಮ್ಮ ಹತ್ರ ಬಂದ ಮೇಲೆ ಗಾಂಚಲಿ ಮಾತಾಡೋದು, ಹೇಳಿದನ್ನು ಒಪ್ಕೊಳ್ಳಲ್ಲ, ವಾಪಸ್ ಕಳಿಸ್ಬಿಡ್ತೀನಿ ನಾನು. ಕೂರ್ಸೋದೆಲ್ಲ 2 ನಿಮಿಷ, 7 ಮೇಲೆ ಹೋಗ್ತಾರೆ ಅಷ್ಟೇ. ಯಾಕೆ ಅಂದರೆ ಅವ್ನಿಗೆ ಇನ್ನೂ ಟೈಮ್ ಬಂದಿಲ್ಲ, ನಾವು ಹೇಳಕ್ಕೆ ಹೋಗಬಾರ್ದು. ಯಾವುದೇ ಶಾಸ್ತ್ರಗಳಾಗಲಿ ಹೊಟ್ಟೆ ಹಸ್ತೋರಿಗೆ ಹೇಳ್ಕೊಡ್ಬೇಕು, ಧರ್ಮಕ್ಕೆ ಹತ್ತಿರವಾದವ್ರಿಗೆ ಹೇಳ್ಕೊಡ್ಬೇಕು. ದುರಹಂಕಾರ ಮಾಡೋರಿಗೆ ಹೇಳ್ಕೊಡಬಾರ್ದು, ಅವರೆಷ್ಟೇ ಕೋಟಿ ಮಡಗಿರಲಿ, ಎದ್ದು ಹೋಗ್ತಾರೆ ನೀನು ಅಂತ ಹೇಳಬೇಕು. ಯಾಕೆಂದರೆ ಇದಿರ್ತಕ್ಕಂಥ ಧರ್ಮದಲ್ಲಿರ್ತಕ್ಕಂಥ ಸತ್ಯ ಇದು. ನಂಬದೇ ಇರೋರಿಗೆ ಹೇಳ್ಬಾರ್ದು, ಸುಳ್ಳು ಹೇಳೋರಿಗೆ ಹೇಳ್ಬಾರ್ದು, ಅರ್ಧಂಬರ್ಧ ನಂಬೋರ್ಗೆ ಹೇಳ್ಬಾರ್ದು, ಅವ್ರು ಏನೇ ತಿಪ್ಪರ್ಲಾಗ ಹಾಕೋರು ಅವ್ರು ಹೇಳ್ಕೊಡ್ಬಾರ್ದು. ಹೋಗಿ ಚೆನ್ನಾಗಿದೆ, ಹೋಗಿ ಚೆನ್ನಾಗಿದೆ, ಹೋಗಿ ಅನ್ಬೇಕು ಅಷ್ಟೇ, ಅನುಭವಿಸ್ಕೋ. ಯಾಕೆಂದ್ರೆ ಅವ್ರು ರಿಪೇರಿ ಆಗಲ್ಲ, ನಾವು ರಿಪೇರಿ ಮಾಡೋಕ್ಕೆ ಹೋಗಬಾರ್ದು. ನೀನು ಪ್ರಯತ್ನ ಮಾಡು. ಏನು ಅಂತಂದರೆ ಯಜಮಾನ್ರಿಗೆ ಒಂದ್ಸಲ ನಾವು ಈ ಥರನೇ ಇದ್ದರೆ ಆಗಲ್ಲ ರೀ, ಮಗು ಬಗ್ಗೆ ತಿಳ್ಕೊಂಡ, ನಮ್ಮ ಕುಟುಂಬದ ಬಗ್ಗೆ ತಿಳ್ಕೊಂಡ, ನಾವು ಮನೆ ಕಟ್ಟುವಂಥ ಲೆಕ್ಕಾಚಾರಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಮನೆ ಕಟ್ಟಬೇಕು ಅಂದರೆ ನಿಮ್ಮ ಮಗನ ಕುಂಡಲಿ ಪ್ಲಸ್ ಆಕ್ಸಿ ಇದೆಯಾ? ಕುಂಡ್ಲಿ ಇದೆಯಾ? ಇಲ್ಲ ಗುರುಜಿ. ಯಾಕೆ ಇವೆಲ್ಲ ಯಾಕೆ ಮಾಡಿಲ್ಲಮ್ಮ ನೀವು? ಏನಮ್ಮ ಶಿಸ್ತೇ ಇಲ್ವಲ್ಲಮ್ಮ ನಿಮಗೆ? ಮಗು ಕುಂಡ್ಲಿ ಹಾಕ್ಕೋಬೇಕು. ಕುಂಡ್ಲಿ ಹಾಕ್ಕೊಂಡು ಮತ್ತು ನಿಮ್ಮ ಮನೆಯನ್ನು ಕಟ್ಟೋಕ್ಕಾಗತ್ತಾ ಇಲ್ವಾ ಅಂತ ಆ ಮಗು ಮೂಲಕ ಗೊತ್ತಾಗತ್ತೆ. ತಿಳ್ಕೊಂಡು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಹೆದರ್ಕೋಬೇಡಿ, ಪ್ರಯತ್ನ ಮಾಡಮ್ಮ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ನಿವೇಶನದ ತಯಾರಿ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ವಿಚಾರ ಏನಂತಂದರೆ, ನಾವೊಂದು ದೊಡ್ಡ ಅಪರಾಧದ ಕೆಲಸ ಮಾಡ್ತಾ ಇದ್ದೀವಿ. ಏನು? ಮನೆ ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ನಾವು ಸೌಭಾಗ್ಯವತಿಯಾಗಿ ಮನೆಯಲ್ಲಿ ಹೆಂಗಸರು ಇರಬೇಕು ಅಂತಾರೆ, ಹೌದಾ? ಹೌದು. ಈ ಸೌಭಾಗ್ಯವತಿ ಅಂದರೆ ಹೇಗಾಗ್ತಾರವರು ಅಂತಕ್ಕಂಥ ವಿಚಾರ ಗೊತ್ತಾಗ್ಬೇಕು. ಮೊದಲು ಯಾರು ಸೌಭಾಗ್ಯವತಿ? ಅರೆ ಎಲ್ಲರೂ ಸೌಭಾಗ್ಯವತಿನೇ ಅಂದ್ಕೊಂಡಿದ್ದೀವಿ. ಕೇಳ್ಬೇಕು ಅವ್ರನ್ನ, ಅವ್ರ ಬಾಯಲ್ಲಿ ಬರುತ್ತೆ, ಅಯ್ಯೋ ಯಾವ ಸೌಭಾಗ್ಯವತಿಯೋ ಅಂತಾರೆ, ಅಲ್ವಾ? ಈಗ ಆ ಸೌಭಾಗ್ಯವತಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ಯಾರದು ಅಂದರೆ ಯೋಚನೆ ಇಲ್ಲದೆ ಇರ್ತಕ್ಕಂಥದ್ದು, ಗಂಡನಿಗೆ ತೊಂದರೆ ಕೊಡದೇ ಇರತಕ್ಕಂಥದ್ದು. ಗಂಡನಿಗೆ ದುಃಖ ಕೊಡಬಾರ್ದು, ನೋವು ಕೊಡಬಾರ್ದು. ಹಂಗಂತ ಏನು ಮಾಡಲ್ಲ ಸುಮ್ಮನಿರಕ್ಕಾಗತ್ತಾ ಅಂತ ಹೆಂಗಸರು ದಯವಿಟ್ಟು ಅನ್ಕೋಬೇಡಿ. ಅದು ನಿಮ್ಮ ಕರ್ಮನೇ. ಕರೆಕ್ಟಾಗಿ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋಬೇಕು, ನೀನು ಲವ್ ಮಾಡಬೇಕು, ನೀನು ಹೇಳಿದ್ ಕೇಳಬೇಕು, ಹತ್ತಿರ ಇರಬೇಕು ಅಂದರೆ ನಿನ್ನ ಕರ್ಮ ಚೆನ್ನಾಗಿದ್ರೆ ಆ ರೀತಿ ಗಂಡ ಸಿಕ್ತಿದ್ರು. ನೀನು ಅರ್ಜೆಂಟ್ ಮಾಡ್ಕೊಂಡು ಲವ್ ಮಾಡ್ಕೊಂಡ್ರು ಅಷ್ಟೇ, ಶಾಸ್ತ್ರ ನೋಡಿ ಮಾಡ್ಕೊಂಡ್ರು ಅಷ್ಟೇ, ಸಿಕ್ಕೋ ಗಂಡನೇ ಸಿಕ್ಕೋದು. ಅದು ಗಂಡ ಸರಿ ಇಲ್ಲ ಅಂತ ಗಂಡ ಹೆಂಡತಿ ಅನ್ಕೋಬಾರ್ದು, ಹೆಂಡತಿ ಸರಿ ಇಲ್ಲ ಅಂತ ಗಂಡ ಅನ್ಕೋಬಾರ್ದು. ಯಾಕೆಂದ್ರೆ ನಿಮಗೋಸ್ಕರನೇ ಪೇರ್ ಮಾಡಿರೋದು ಅದನ್ನ ಭಗವಂತ, ಅಲ್ವಾ? ಆದರೆ ನಾವು ಅದನ್ನು ಶುದ್ಧಿ ಮಾಡ್ಕೋಬೇಕು, ಬದಲಾವಣೆ ಮಾಡ್ಕೋಬೇಕು ಅಂತ ಹೆಣ್ಣು ಗಂಡು ಗೊತ್ತೂ ಇಲ್ಲ. ಅಪ್ಪ ಅಮ್ಮನಿಗೆ ಮೊದಲೇ ಗೊತ್ತಿಲ್ಲ. ಮದುವೆ ಮಾಡಿಸೋ ಪುರೋಹಿತನಿಗಂತೂ ಇದು ಗೊತ್ತೇ ಇಲ್ಲ. ಯಾರನ್ನಾರು ಬೇಕಾದ್ರೆ ದಯವಿಟ್ಟು ಈ ಮೂಲಕ ಒಂದು ವಿಚಾರ ಹೇಳ್ತೀನಿ, ಯಾರೇ ಆಗಲಿ ಮದುವೆ ಮಾಡ್ಕೊಳ್ಳೋರು ಶಾಸ್ತ್ರ ಕೇಳಕ್ಕೆ ಹೋಗಿ ಮುಂಚೆ ಎಲ್ಲೋಗಿ ನೀವು ಶಾಸ್ತ್ರ ಕೇಳಕ್ಕೆ ಹೋಗ್ತಿರೋ ಅಲ್ಲಿ ಒಂದು ಪ್ರಶ್ನೆ ಹಾಕಬೇಕು. ಮದುವೆ ಯಾಕೆ ಮಾಡಬೇಕು ಹೆಣ್ಣು ಗಂಡಿಗೆ ಅಂತ ಅವ್ರನ್ನ ಕೇಳಿ ಅವ್ರ ಉತ್ತರ ಕೊಡೋಣ ನೋಡೋಣ. ಇವ್ರು ಹೋಗಿ ಕೇಳೋಕ್ಕೆ ಹೋಗೋದು, ಇವ್ರೊಂದು ಪ್ರಶ್ನೆ ಹಾಕ್ಬೇಕು, ಅವರಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ. ಸ್ವಾಮಿ ನಮ್ಗೊಂದು ಪ್ರಶ್ನೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈಗ ಮದುವೆ ಕೇಳಬೇಕು ಬಂದಿದ್ದೀವಿ, ಇಲ್ಲಿ ಇಬ್ಬರಿಗೆ ಮದುವೆ ಮಾಡಬೇಕಾ ಬೇಡ ಅಂತ ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ, ಯಾಕೆ ನೀವು ತಿಳಿದಿದ್ದೀರಾ ಅಂತ. ಈಗ ಯಾತಕ್ಕೆ ಮದುವೆ ಮಾಡಬೇಕು ಅಂತ ನನ್ನ ಮಗ ಕೇಳ್ದ.
ಇದಕ್ಕೆ ನೀವು ಉತ್ತರ ಏನು ಅಂತ ನನಗೆ ಗೊತ್ತಾಗಲಿಲ್ಲ, ನೀವು ಸ್ವಲ್ಪ ದಯವಿಟ್ಟು ಹೇಳ್ಕೊಡಿ ಅನ್ಬೇಕು. ಭಗವಂತ ಮಾಡಿದ್ದು ಹಂಗೆ ಅಲ್ವೇನ್ರಿ, ನೀನು ಮದುವೆ ಮಾಡ್ಕೊಂಡು ನಿನ್ನ ಮಗನಿಗೆ ಮಾಡು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಮ್ಮ ಹಿಂಗೆ ಬಾಯಿ ಮುಚ್ಚಿ ಮುಚ್ಚಿ ಮಕ್ಕಳು ಏನೂ ಹೇಳ್ಕೊಡಲ್ಲ. ಮದುವೆ ಯಾಕೆ ಮಾಡ್ಕೋಬೇಕು ಪ್ರಶ್ನೆಗೆ ಉತ್ತರ ಇಲ್ಲ. ಮಗು ಯಾಕೆ ಮಾಡ್ಕೋಬೇಕು ಉತ್ತರ ಇಲ್ಲ. ಅವ್ರವ್ರದೇ ವೈಯಕ್ತಿಕವಾಗಿ ಮಾತಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪರಿವರ್ತನೆಗೆ, ಜೀವನದಲ್ಲಿ ದಾಂಪತ್ಯ ಪರಿವರ್ತನೆಗೆ ಮದುವೆ, ಅಪ್ಪ ಅಮ್ಮನಿಗೆ ಬುದ್ಧಿ ಕಲಿಸೋದಕ್ಕೆ, ಮಾಹಿತಿ ಕೊಡೋದಕ್ಕೆ ಮಗು. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ ಹಾಸನದಿಂದ. ನಮಸ್ತೆ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಅವ್ರ ನಕ್ಷತ್ರ ಹೇಳಿ ಮಾ. ಮಿಥುನ ರಾಶಿ. ಹಾ, ನಕ್ಷತ್ರ ಹೇಳಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರೂಜಿ. ನಾರಾಯಣ ಹೇಳಿಮ್ಮ. ಯಾರು, ಮಗನಾ? ಹೌದು ಗುರೂಜಿ, ಮಗನ ಬಗ್ಗೆ ಕೇಳಿ. ಎಷ್ಟು ವಯಸ್ಸು? ಮಗನ್ಗೆ 28 ವರ್ಷ ಗುರೂಜಿ. ಏನ್ ಮಾಡ್ತಿದ್ದಾನೆ ಮಗ? ಕೆಲಸ ಮಾಡ್ತಾ ಇದ್ದಾನೆ. ಇದು ಶಾಪ್ ಇಟ್ಕೊಂಡಿದ್ದ, ಈಗ ಶಾಪ್ ಇಲ್ಲ, ಇದು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾನೆ. ಮದುವೆ ಮಾಡ್ಬೇಕು, ಮನೆ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಬೇಕು, ಏನ್ ಮಾಡಿದ್ರು ಕೈ ಎತ್ತುತ್ತಿಲ್ಲ. ಮನೆ ಕಟ್ಸಿದ್ದೀರಾ? ಕಟ್ಟಿದೀವಿ ಗುರೂಜಿ. ಎಷ್ಟು ವರ್ಷ ಆಯ್ತು? ಒಂದ್ 15 ವರ್ಷ ಆಯ್ತು. ಯಾರು ಕಟ್ಸಿದ್ದು? ಇದು ಪ್ಲಾನ್ ಆಗಿ ಕಟ್ಸದ, ನೀವೇ ಸುಮ್ಮನೆ ಏನೋ ಬೇಸಿಕಲ್ಲಿ ಹೇಳಿ ಕಟ್ಸದ್ರ? ಇಲ್ಲ, ನಾವೇ ಕಟ್ಸಿದ್ದು ಗುರೂಜಿ. ಪ್ಲಾನ್ ಏನ್ ಹಾಕಿಲ್ಲ. ಶೀಟಿನ ಮನೆ. ಓಕೆ. ಯಾವ ದಿಕ್ಕು ಬಾಗಿಲು? ಇದು ದಿಕ್ಕು ಉತ್ತರ ದಿಕ್ಕಿಗೆ ಮುಂದಗಡೆ ಬಾಗಿಲಿದೆ ಗುರೂಜಿ, ಒಂದೇ ಬಾಗಿಲಿರೋದು. ಓಕೆ. ಶೀಟ್ ಯಾವ ಕಡೆ ಡೌನ್ ಮಾಡಿದ್ದೀರಾ? ದಕ್ಷಿಣ ಡೌನ್ ಮಾಡಿದೀವಿ ಗುರೂಜಿ. ಯಾಕೆ? ಅದು ನೀರು ಹೋಗ್ಬೇಕಲ್ಲ, ಮಳೆ ನೀರೆಲ್ಲ ವಾಟ ಕೊಡ್ಬೇಕು ಅಂತ ಅಂದ್ಬಿಟ್ಟು ದಕ್ಷಿಣಕ್ಕೆ ನೀರು ಹೋಗಕ್ಕೆ ಹಿಂದೆ ವಾಟ ಕೊಟ್ಟಿದ್ದಾರೆ. ಉತ್ತರಕ್ಕೆ ಯಾಕೆ ಕೊಡ್ಲಿಲ್ಲ? ಉತ್ತರಕ್ಕೆ ವಾಟ ಹೋಗೋದು ಬೇಡ ಅಂತ ಹೇಳ್ತಾರಾ? ಉತ್ತರಕ್ಕೆ ಅಪ್ಪು ಮಾಡಿದ್ದಾರೆ, ಅದೇ ಆರ್ಸಿಸಿ ತರ ಮಾಡಿದ್ದಾರೆ ಮುಂದಗಡೆ ಡಿಸೈನ್. ಅಮ್ಮ, ಇದು ಹೆಂಗ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ದಟ್ಟ ದರಿದ್ರದ ಮನೆ ಯಾವುದು, ಸಾಲ ಮಾಡೋ ಮನೆ ಯಾವುದು, ಯೋಚನೆ ಮಾಡೋ ಮನೆ ಯಾವುದು, ಮಕ್ಕಳು ಗಂಡಸರಿದ್ರೆ ದಾರಿ ತಪ್ಪೋದು ಯಾವುದು? ನೀನು ಫೋನಲ್ಲಿ ಕೇಳ್ಕೋಬೇಕು, ಎಲ್ಲಿದ್ಯಪ್ಪ, ಎಷ್ಟೊತ್ತಿಗೆ ಬತ್ತೀಯಪ್ಪ ಅಂತ. ಬಂದೇ ಇರಮ್ಮ ಅಂತ ನಿನ್ನ ಮಗ ಹೇಳ್ಬೇಕು. ನಾನು ಹೇಳೋದು ಅರ್ಥ ಆಗ್ತಾ ಇದೆ ನಿಮಗೆ? ಹೌದು ಗುರುಜಿ, ಅರ್ಥ ಆಗ್ತದೆ. ಯಾರು ಉಲ್ಟಾ ಮಾಡೋದು ಮನೆ ಕಟ್ಟು ಹೇಳ್ಕೊಟ್ಟಿದ್ದು ನಿಮಗೆ? ಡೌನ್ ಇರಬೇಕು, ನಿಮ್ಮ ಇಷ್ಟ ಕಡೆಗೆ ಡೌನ್ ಇಳಿಸ್ಬಿಡೋದಾ? ಅಂದ್ರೆ ತುಂಬಾ ಇಲ್ಲ, ಸೀಟು ನೀರು ಹೋಗ್ಬೇಕಲ್ಲ. ಅಮ್ಮ, ಒಂದ್ ನಿಮಿಷ ಕೇಳಿಸ್ಕೊತಾಯಿ. ನೀರು ಹೋಗೋದು ಎಲ್ರಿಗೂ ಗೊತ್ತ್ರಿ. ಯಾವ ದಿಕ್ಕಿಗೆ ಇಳಿಸ್ಬೇಕು ಅಂತ ಪ್ರಜ್ಞೆ ಬೇಕಲ್ಲ. ಈಗ ನೀವು ಕೂತ್ಕೊಂಡು BP ಬರ್ಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಷ್ಟೇ, ಏನು ನಡೆಯಲ್ಲ. ಆ ಹುಡುಗನ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಿ ನೀವು, ಜೀವಮಾನ ತಲೆ ಎತ್ತಲ್ಲ. ಸಾಲ ಮಾಡ್ಕೋತಾನೆ, ಅಥವಾ ಅಪ್ಪಿ ಯಾರನ್ನಾರು ಆಂಟಿನ ಮದುವೆ ಮಾಡ್ಕೋಬೋದು. ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ ಇವನು, ಆಂಟಿ ಮದುವೆ ಮಾಡ್ಕೊತಾನೆ. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಕೇಳಿಸ್ಕೊಳ್ಳಿ ಸರಿಯಾಗಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಸ್ವಲ್ಪ ಜನಕ್ಕೆ ಅರ್ಥ ಆಗಬೇಕು. ಈ ಮಾತು ಹೇಳೋದು ಏನಕ್ಕೆ ಸುಮ್ಮನೆ ಹೇಳೋದಲ್ಲ. ಆಂಟಿನ ಮದುವೆ ಮಾಡ್ಕೋತಾನೆ ಅಂದರೆ ಅವನ ಜೀವನ, ಅವ್ನ ಬೇಜಾರು ಎಷ್ಟಾಗಿದೆ. ಅವನು ಯಾವುದು ನಂಬ್ತಾನೆ, ಯಾವುದು ನಂಬಲ್ಲ. ಯಾವುದು ಹೇಳೋದು ಕೇಳ್ತಾನೆ, ಯಾವುದು ಕೇಳಲ್ಲ. ಮನೆ ಹೊರಗೆ ಸರಿ, ಅವನು ಮನೆ ಒಳಗೆ ವ್ಯಕ್ತಿ ಆಗಲ್ಲ. ಸಹವಾಸ ಜಾಸ್ತಿ ಆಗತ್ತೆ, ಸಾಲ ಮಾಡ್ಕೋತಾನೆ, ಹಿಂಸೆ ಪಟ್ಕೋತಾನೆ, ಮನೆಗೆ ಗೆಸ್ಟ್ ಬಂದಂಗೆ ಬಂತಾನೆ. ನಮ್ಮ ಮನೆ ನಮ್ಮಮ್ಮ ಅಂತಕ್ಕಂಥ ಪ್ರಜ್ಞೆ ಇರಲ್ಲ. ಇದೆಲ್ಲ ಗಮನಿಸ್ಬೇಕಲ್ಲಮ್ಮ ನೀನು. ಹೌದು ಗುರುಜಿ, ಎಷ್ಟು ಹೇಳಿದ್ರು ಕೇಳಲ್ಲ. ಪುನಃ ಅವ್ನಿಗೆ ಹೇಳಕ್ಕೆ ಹೋಗ್ಬಿಡಮ್ಮ. ನೀನು ಒಂದು ನಿಮಿಷ ಕೇಳಿಸ್ಕೊ ತಾಯಿ. ಪುನಃ ಅವ್ನಿಗೇನು ಕೇಳ್ತೀಯ ತಾಯಿ? ಊರು ಬಿಡ್ಸೋಕ್ಕೆ ಸಾಲ ಮಾಡ್ಕೊಳಕ್ಕೆ ನೀನು ಮನೆ ಕಟ್ಸಿದ್ಯಾ? ಅವ್ನು ಯಾವ ಕಿತ್ತೋದನ್ನು ಹೇಳ್ಕೊಟ್ಟ ನಿಮಗೆ ಡೌನ್ ಆ ಕಡೆ ಮಾಡಬೇಕಂತ? ಯೋಚನೆ ಮಾಡಿ. ಶೀಟೇ ಆಗಲಿ, ಎಂಚೇ ಆಗಲಿ, ತಿಳ್ಕೊಬೇಕಲ್ವ. ನಿಮ್ಮ ಇಷ್ಟ ಬಂದಾಗ ಮನೆ ಕಟ್ಕೊಂಡ್ಬಿಟ್ಟು ಮಕ್ಕಳ ಮೇಲೆ ದೂರ ಹೇಳಿದ್ರೆ, ನೀವು ಗಂಡನ ಮೇಲೆ ದೂರ ಹೇಳೋದು, ಮಕ್ಕಳ ಮೇಲೆ ದೂರ ಹೇಳೋದು, ಹಿಂಗಾಗತ್ತಿದು. ಯಾವೊಂದು ತಲೆಕೆಟ್ಟವ್ನು ಹೇಳ್ದ ಹೇಳಿ? ಡೌನ್ ಇಳಿಸ್ಬೇಕು ಸರಿ, ಅವ್ರು ಮಾಡಿಬಿಟ್ಟು ಅನುಭವಿಸೋರು ಯಾರು? ನೀನು ಗಾಬರಿ ಆಗೋದು ಬೇಡ. ತುಂಬ ಕಷ್ಟ ಇದೆ. ಯಾಕೆ ಮಾತು ಹೇಳಿದೆ ಅಂತಂದರೆ, ಅವನ ದಾರಿ ತಪ್ಪಕ್ಕೆ, ಸಾಲಕ್ಕೆ ಸಿಕ್ಕಾಕ್ಕೊಳ್ಳೋಕ್ಕೆ ನಿಮ್ಮ ಮನೆಯನ್ನು ಕಟ್ಕೊಂಡಿದ್ದೀರ ಗೊತ್ತಿಲ್ಲ. ಹೆದರ್ಕೋಬೇಡಿ. ಇವತ್ತು ಕಾಲ ಮಿಂಚಿಲ್ಲ. ತಿಳ್ಕೊಂಡು ಅದೇನು ದೊಡ್ಡ ವಿಚಾರ ಅಲ್ಲ, ಉಲ್ಟಾ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ. ಆದರೆ ಅದು ಅಳತೆ ಎಷ್ಟಿದೆ, ಆ ಅಳತೆಗೆ ತಕ್ಕಂತೆ ಅದು ಸರಿನಾ ತಪ್ಪ ಅದು ತಿಳ್ಕೊಬೇಕು. ಈಗ ನಾನು ಹೇಳಿದೆ ಅಂದ್ಬಿಟ್ಟು ಕೆಳಗ್ಬಿಟ್ಟು ದಡಾರ ಅಂತ ತೆಗೆದು ಈ ಕಡೆ ಚೇಂಜ್ ಮಾಡಿಬಿಟ್ಟಿರ. ಆಮೇಲೆ ಬಾಗಿಲು ಪ್ರಮಾಣ ಏನಿದೆ, ಮನೆ ನಿವೇಶನ ಅಳತೆ ಎಷ್ಟಿದೆ, ರಸ್ತೆ ಹೇಗಿದೆ, ನಿಮ್ಮ ಮನೆಯ ನೆಲದ ಮಟ್ಟ ಹೇಗಿದೆ, ಇದೆಲ್ಲ ಲೆಕ್ಕ ಹಾಕ್ಕೊಂಡು ಚಿಕ್ಕದಾಗಿ ಕಿಟಕಿ ಇಟ್ಕೊಂಡಿದ್ದೀರಾ ಏನಮ್ಮ? ಹೌದು ಗುರುಜಿ. ಚಿಕ್ಕ ಕಿಟಕಿ ಇಟ್ಕೊಂಡ್ರೆ ಬಡವ್ರ ಮನೆ ಅಂತ.
ಬಡವ್ರ ಮನೆ ಅರ್ಥ ಏನು? ಚಿಕ್ಕದಾಗಿ ಎಲ್ಲಿ ಕಿಟಕಿ ಇರುತ್ತೆ ಅದು ಬಡವ್ರ ಮನೆ ಅಂತ. ಶ್ರೀಮಂತರೇ ಬಡವರು ಗಂಟಾಕಿ ಮಾಡ್ಕೊಳ್ಳೋದು. ಯಾವ ಇಸ್ಕೊಂಡು ಹೋಗ್ಬಿಡ್ತಾನೆ, ಮೂಸಿ ಪೆಟ್ಟಿಂದ ಪಾಸ್ಪಾಯ ಯಾವನೋ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಈ ಕಿಟಕಿಗಳು ಇಡೋದ್ರಲ್ಲಿ ನಮ್ಮ ಬಡತನ ಶ್ರೀಮಂತಿಗೆ ಬರುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಕಿಟಕಿ ಬಾಗಿಲಲ್ಲಿರುವಂತಹ ಶ್ರೀಮಂತಿಗೆ ಇಡೀ ಮನೆಯನ್ನೇ ರಕ್ಷಣೆ ಮಾಡುವಂಥದ್ದು, ಇಡೀ ಕುಟುಂಬವನ್ನು ಶ್ರೀಮಂತಿಗೆ ಬರೆಸೋದು ನಾವು ಇಡುವಂಥ ಕಿಟಕಿ ಬಾಗಿಲುಗಳು. ಜೋಪಾನ, ಎಚ್ಚರಿಕೆ. ಯಾಕೆ ಅಂದರೆ ನಾವೇನು ಅನ್ಕೋತೀವಿ ಅಂದರೆ ಬಾಗಿಲಿಗೆ ಚೆನ್ನಾಗಿ ಗಾಳಿ ಬರಲಿ ಅಂದ್ಬಿಟ್ಟು ದೊಡ್ಡ ಕಿಟಕಿ ಇಟ್ಬಿಡೋದಲ್ಲ, ಅಥವಾ ದುಡ್ಡು ಕಮ್ಮಿ ಐತೆ ನಮ್ಮ ಹತ್ರ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಚಿಕ್ಕ ಕಿಟಕಿ ಇಟ್ಕೊಳ್ಳೋದಲ್ಲ. ಇವೆಲ್ಲ ಸತ್ಯವನ್ನು ಒಂದೊಂದೂ ಕೂಡ ಮನೆಯಲ್ಲಿ ಪ್ರತಿಯೊಂದನ್ನು ಕರೆಕ್ಟಾಗಿ ಗಮನಿಸ್ಕೊಂಡು ಮನೆ ಕಟ್ಟೋವನೇ ಅವನೇ ಪುಣ್ಯವಂತ. ಇಲ್ಲ ಗುರುಜಿ, 4-6 ಕಿಟಕಿ ಅಳತೆ ಇದೆ. ಅಮ್ಮ ಒಂದು ನಿಮಿಷ ಇರಮ್ಮ, ಒಂದು ನಿಮಿಷ ಇರು ತಾಯಿ. ಇಲ್ಲಿ ವಿಚಾರ ಏನು ಅಂತಂದರೆ, ಮನೆ ಇರ್ತಕ್ಕಂಥ ನಿವೇಶನ ಎಷ್ಟು ಅಳತೆ ಇದೆ, ಆ ಅಳತೆಗೆ ತಕ್ಕಂಥ ಕಿಟಕಿ ಮಾಡಬೇಕು ಅಂತ ಗೊತ್ತಿತ್ತೇನಮ್ಮ ನಿಮಗೆ? ಮತ್ತೆ ಸುಮ್ಮನೆ ಏನೋ ಒಂದು ಕಿಟಕಿ ಇಡಬೇಕು, ಎಲ್ಲೋ ಕಣ್ಣು ಭಗವಂತ ಮುಖದಲ್ಲಿ ಎಲ್ಲೋ ಇಟ್ಬಿಡೋಕ್ಕಾಗಲ್ಲ. ಕರೆಕ್ಟಾಗಿ ಮಧ್ಯದಲ್ಲಿ ಮೂಗು ಆ ಕಡೆ ಈ ಕಡೆ ಕಣ್ಣೇ ಇಟ್ಟಿರೋದು. ಹಂಗೆ ಮನೆ ಕಟ್ಟಬೇಕಾದ್ರೆ ನಮ್ಮ ದೇಹದಲ್ಲಿ ಮೂಗು ಬಾಯಿ ಕಣ್ಣು ಏನಿರುತ್ತೋ ಅದನ್ನು ಗುರುತಿಸ್ಬಿಟ್ಟೆ ಮನೆ ಕಟ್ಟಬೇಕು. ನಮ್ಮ ಜನಕ್ಕಿನ್ನೂ ಅದು ವಿದ್ಯೆ ಗೊತ್ತಿಲ್ಲ. ಮನುಷ್ಯನ ಅಂಗಾಂಗಗಳನ್ನು ನೋಡಿ ನಿಮ್ಮ ಮನೆಯನ್ನು ಮಾಡಿಕೊಂಡ್ರೆ ನಿಮ್ಮ ಅಂಗಾಂಗಗಳು ಜೋಪಾನ. ಇಲ್ಲ ಅಂದರೆ ಕಿವಿ ಕಟ್ಕೊಳತ್ತೆ, ಮೂಗು ಕಟ್ಕೊಳತ್ತೆ. ಈ ಕರ್ಮಗಳೆಲ್ಲ ಏನಕ್ಕೆ ಬರುತ್ತೆ ಅಂದರೆ ನಿಮಗೂ ನಿಮ್ಮ ಮನೆಗೂ ಸಂಬಂಧನೇ ಇಲ್ಲ. ಕಿವಿನೇ ಎಲ್ಲೋ, ಮೂಗೇ ಎಲ್ಲೋ, ಕಣ್ಣುಗಳೇ ಎಲ್ಲೋ. ಇದೆಲ್ಲ ಹಿಂಗೆ ವಿಚಿತ್ರವಾಗಿ ಮಾಡ್ಕೊಂಬಿಟ್ಟು ಊರೆಲ್ಲ ಸುತ್ತಿರಲ್ಲ, ಏನಿಂದ ಉಪಯೋಗ ಆಗುತ್ತೆ? ಸ್ವಲ್ಪ ಯೋಚನೆ ಮಾಡ್ತಾಯಿ. ಕೇಳೋದಕ್ಕೆ ಪ್ರಯತ್ನ ಮಾಡು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಶ್ರೀಮಂತಿಕೆ ಇಲ್ಲ ಅಂತ ಅನ್ಕೋಬೇಡ. ಮನಸ್ಸೇ ಶ್ರೀಮಂತಿಕೆ. ದುಡ್ಡು ಇರಲೇಬೇಕೆಂತ ಮನುಷ್ಯ ಬದುಕೋಕ್ಕೆ. ಮನಸ್ಸು ಚೆನ್ನಾಗಿಟ್ಟುಕೊಂಡು ಧೈರ್ಯವನ್ನು ಸಂಪಾದನೆ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ಯಾರೂ ಬಡವರಲ್ಲ. ನಾವು ದುಡ್ಡಿದ್ದವರು ಶ್ರೀಮಂತರು ಅಂತ ಅಂದ್ಕೊಂಡ್ರದೇ ತಪ್ಪು. ಹೃದಯ ಶ್ರೀಮಂತಿಕೆ ಬೇಕು, ಮನಸ್ಸಲ್ಲಿ ಶ್ರೀಮಂತಿಕೆ ಬೇಕು. ಏನಮ್ಮ? ಹೌದು ಅಲ್ವಾ? ಅದಿದ್ದರೆ ನಿಮಗೆ ಅದು ಬರಲ್ಲ. ಅದು ಬರಬೇಕಂದ್ರೆ ಮನೆಯ ವಿಸ್ತೀರ್ಣ ಏನು ತಗೋತೀರಾ ಅದನ್ನು ನಿಮಗೆ ಧೈರ್ಯ ಕೊಡೋದಕ್ಕೆ ಮನೆಯೇ ಮುಖ್ಯ. ಅದಕ್ಕೋಸ್ಕರ ಮನೆ ಏನಕ್ಕೆ ಕಟ್ಟಬೇಕು ಅಂದರೆ ಪ್ರೀತಿಯಾಗಿ ಬದುಕುವುದಕ್ಕೆ ಮನೆಯನ್ನು ಕಟ್ಟುವುದು. ಎಲ್ಲರಲ್ಲೂ ಪ್ರೀತಿ ಇರಬೇಕು. ಕುಟುಂಬದ ಎಲ್ಲರಲ್ಲೂ ಪ್ರೀತಿ ಇರುವಂಥದ್ದಕ್ಕೆ ಮನೆ ಕಟ್ಟೋದೇ ಹೊರತು ತೋರಿಸ್ಕೊಳಕ್ಕಲ್ಲ ಮನೆ ಕಟ್ಟೋದು, ವಾಸ ಮಾಡೋಕ್ಕಲ್ಲ ಮನೆ ಕಟ್ಟೋದು. ಪ್ರೀತಿ ಅನ್ನೋದು ಎಷ್ಟೈತೆ, ಎಲ್ಲೈತೆ, ಅದಕ್ಕೆ ದುಡ್ಡೆಷ್ಟು ಅಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಯ್ತಾರೆ ನಮ್ಮ ಜನ. ಏನಮ್ಮ? ಮದುವೆ ಮಾಡ್ಕೋತಾರೆ, ಪ್ರೀತಿ ಇಲ್ಲ. ಲವ್ ಮಾಡೇ ಮಾಡ್ಕೋತಾರೆ, ಪ್ರೀತಿ ಇಲ್ಲ. ಮಕ್ಕಳು ಹುಡ್ತವೆ, ಚಿಕ್ಕದ್ರ ಚೆನ್ನಾಗಿರ್ತವೆ ದೇವ್ರ ಥರ, ಆಮೇಲೆ ತಿರುಗಿ ಬೀಳ್ತವೆ, ಅಲ್ಲೂ ಪ್ರೀತಿ ಇಲ್ಲ. ಸೊ ಪ್ರೀತಿನೇ ಇಲ್ಲ ಅಂದರೆ ಮನಸ್ಸಿನ ಮೂಲ ಅರ್ಥ ಯಾವುದು? ಪ್ರೀತಿ. ಅಮ್ಮ, ಮನಸ್ಸು ಏನು ಕೇಳುತ್ತೆ ಹೇಳು? ಪ್ರೀತಿ ಕೇಳುತ್ತೆ, ಖುಷಿ ಕೇಳುತ್ತೆ. ನಮಗೆ ಮನಸ್ಸಲ್ಲಿ ಖುಷಿ ಅನ್ನೋದು ಗೊತ್ತೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಆ ಮಟ್ಟಕ್ಕೆ ಹೊರಟೋಗಿದ್ದೀವಿ ನಾವು. ಅದಕ್ಕೋಸ್ಕರ ತಾಯಿ, ನೀನು ಯೋಚನೆ ಮಾಡೋದನ್ನು ಬಿಟ್ಟು ನಿನ್ನ ಮಗನ ರಿಕ್ವೆಸ್ಟ್ ಮಾಡಿಕೊಂಡು ಒಂಚೂರು ಸರ್ ಮಾಡ್ಕೊಳ್ಳೋಣ ಕಣೋ, ಯಾರೋ ತಿಳಿದವ್ರು ಹೇಳಿದ್ರು ಅಂತ ಹೇಳಿ, ಅದಕ್ಕಿಂತ ಮುಂಚೆ ಒಂದು ಬಗ್ಗೋದು ತುಂಬ ಕಷ್ಟ. ನೀನು ಹೇಳೋದಕ್ಕೆಲ್ಲ ಒಪ್ಕೊಳ್ಳಲ್ಲ. ನೀವು ಯಾವುದಾದ್ರು ದೇವಸ್ಥಾನದಲ್ಲಿ ಒಂದು ವಾರ ಸೇವೆ ಮಾಡಮ್ಮ. ಏನು ಅಂದರೆ ನೀರು ಹಾಕೋದು, ರಂಗೋಲಿ ಹಾಕೋದು, ಸೇವೆ ಮಾಡು. ಮಗ ಸ್ವಲ್ಪ ಚೇಂಜ್ ಆಗ್ತಾನೆ. ತಿಳ್ಕೊಂಡು ಸರಿ ಮಾಡ್ಕೋ, ಮದುವೆನೂ ಆಗತ್ತೆ, ನೀನು ನೆಮ್ಮದಿಯಾಗಿರ್ತೀಯ. ಸೀಟಿನ ಮನೆ ಆದರೂ ಕೂಡ ತಿಳ್ಕೊಂಡು ಮಾಡಮ್ಮ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ. ಇಲ್ಲಿ ಈ ಸೌಭಾಗ್ಯವತಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ, ಲೆಕ್ಕಾಚಾರ ಆದಾಗ, ಯಾಕೆ ಮನೆಯಲ್ಲಿ ಎಲ್ಲರೂ ಸೌಭಾಗ್ಯವತಿ ಆಗಕ್ಕಾಗ್ತಾ ಇಲ್ಲ ಅಂತಕ್ಕಂಥ ವಿಚಾರಕ್ಕೆ ಮನೆಯನ್ನು ಹೆಂಗೋ ಚೆನ್ನಾಗಿ ಕಟ್ಟಬೇಕು ಅಂತ ನಾವು ಕನಸು ಕಂಡಿರ್ತೀವಿ. ಮನೆಗೆ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಮನೇಲಿ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ ಅಲ್ಲಮ್ಮ. ಎಲ್ಲಿರೋದು ಮಹಾಲಕ್ಷ್ಮಿ ಅಂತ ತಿಳ್ಕೊಬೇಕು. ದೇವ್ರ ಮನೇಲಿರೋದು ಅಂತ ಅನ್ಕೊಂಡ್ರೆ ನಾನೇನೋ ಮಾಡೋಕ್ಕಾಗಲ್ಲ. ಇವರೆಲ್ಲಿ ಮಾಡಿರ್ತಾರೆ ದೇವ್ರ ಮನೆ, ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಅವ್ರು ಅನ್ಕೋತಾರೆ. ಅನ್ಕೊಳ್ಳಿ, ಆದರೆ ತಪ್ಪು. ಎಲ್ಲಿರೋದು? ಮನೆಯ ಮುಖ್ಯ ದ್ವಾರ, ಮೇನ್ ಡೋರಲ್ಲಿ ಮಹಾಲಕ್ಷ್ಮಿ ಇರೋದು. ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗಲೂ ಕೂಡ ಹೊಸಲ ಮೇಲೆ ಲಕ್ಷ್ಮೀ ಕಳಶವನ್ನು ಇಟ್ಟು ಗಂಡ ಹೆಂಡತಿ ಅಲ್ಲಿ ಪೂಜೆ ಮಾಡಿ ತದನಂತರ ತೊಗೊಂಡೋಗಬೇಕೇ ಹೊರ್ತು ನೀವೆಲ್ಲಿ ದೇವ್ರ ಮನೆ ಮಾಡಿದ್ದೀರಾ, ಯಾವ ಅಡುಗೆ ಮನೆ ತೊಗೊಂಡೋಗಿ ಏನೇ ನೀವು ಖರ್ಚು ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು ದುಃಖ ಗ್ಯಾರಂಟಿ. ಯಾಕೆ ಅಂದರೆ ಮಹಾಲಕ್ಷ್ಮಿ ಇರೋದು ಬಾಗಿಲಲ್ಲಿ. ಎಲ್ಲಿ ಪೂಜೆ ಮಾಡಬೇಕು? ಬಾಗಿಲಲ್ಲಿ ಕಳಶ ಇಟ್ಟು ಪೂಜೆ ಮಾಡಿ ದಂಪತಿಗಳ ಸಮೇತವಾಗಿ ಸಮಯ ಬಂದಾಗ ಹೇಳ್ಕೊಡೋಣ. ಯಾಕೆಂದರೆ ಪೂಜೆ ಮಾಡೋ ಕ್ರಮ ನಾನು ಹೇಳ್ಕೊಡೋಕ್ಕೆ ಹೋಗಲ್ಲ. ಕಾರಣ ಬರೇ ಅದೊಂದೇ ಹಿಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಯಾವ ಕಾರಣಕ್ಕೂ ಯಾರಿಗೂ ಪೂಜೆ ಪರಿಹಾರ ಯಾಕೆ ಹೇಳ್ತಾ ಇಲ್ಲ ಅಂದರೆ ಜನಕ್ಕೆ ಹುಚ್ಚಿಡ್ಕೊಂಡ್ಬಿಡ್ತದೆ. ಏನಾರು ಹೇಳ್ಬಿಟ್ರೆ ಅದನ್ನೇ ಬರ್ಕೊಂಬಿಡೋದು, ಅದನ್ನೇ ಮಾಡೋಕ್ಕೆ ಹೋಗ್ಬಿಡೋದು, ಮನೇಲೇ ಜಗಳ ಹತ್ಕೊಳ್ಳೋ, ಇದೆಲ್ಲ ಮಾಡೋಂಗಿಲ್ಲ. ಕ್ರಮ ತಿಳ್ಕೊಳ್ಳಿ, ಅರ್ಥ ತಿಳ್ಕೊಳ್ಳಿ. ಅದಕ್ಕೋಸ್ಕರವಾಗಿ ಆ ಬಾಗಿಲಿನ ದಪ್ಪ
ಮನೆಯ ಮುಖ್ಯದ್ವಾರ ಬಾಗಿಲು ದಪ್ಪ ಹೇಗಿರಬೇಕು ಅಂದರೆ, ನಮ್ಮ ಗೋಡೆ ಎಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಮನೆ ಬಾಗಿಲಿರಬೇಕು. ಯಾರಿಗಾರು ವಿಚಾರ ಗೊತ್ತಿದೆಯಾ? ಸ್ವಲ್ಪ ಯೋಚನೆ ಮಾಡಮ್ಮ. ನಾವು ಕಟ್ಸೋ ಮನೆಯೆಲ್ಲ ಹೀಗೆ ಕಟ್ಸೋದು. ನಾನು ಮಾಡಿಸೋ ಮನೆಗಳಲ್ಲಿ ಗೋಡೆಯ ದಪ್ಪನೇ ವಾಸ್ಕಾಲ್ ಇರಬೇಕು. ಅದು ಏನು ಅಂದರೆ, ಗೋಡೆ ದಪ್ಪ ಇಷ್ಟು, ವಾಸ್ಕಾಲ್ ದಪ್ಪ ಇಷ್ಟು, ಅದಕ್ಕೆ ಬಡತನದ ಮನೆ ಆಗುತ್ತದು. ಬಡತನದ ಮನೆ ಯಾವುದು ಅಂದರೆ ಚಿಕ್ಕದಾಗಿ ನಿಲ, ಯಾಕೆಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಟೀಕ್ ಮರ ಸ್ವಾಮಿ ಅಂತ ಕಮ್ಮಿ ಮಾಡ್ಕೊಂಬಿಡೋದು. ಅದಕ್ಕೆ ನಿನಗೆ ಬಡತನ ಪ್ರಾಪ್ತಿ ಅಂತ ಮಹಾಲಕ್ಷ್ಮಿ ಆಶೀರ್ವಾದ ಮಾಡ್ತಾಳೆ. ಈ ಕಡೆ ಎಳ್ಕೊಂಡ್ರೆ ಆ ಕಡೆಗಿಲ್ಲ, ಆ ಕಡೆ ಎಳ್ಕೊಂಡ್ರೆ ಈ ಕಡೆ ಇಲ್ಲ. ಪಕ್ಕದವನು ಏನೋ ಮಾಡ್ತಾವನೆ ಅಂದರೆ, ನಿಟ್ಟಿರೋದು ಯಾವುದು? ಪುಟ್ಟದಾದ ಕಿಟಕಿ ಇಟ್ಟಿದೆಯಾ ಅಂದರೆ ಅಗಲವಾಗಿ ಕಿಟಕಿ ಇಡೋದು. ಕಿಟಕಿ ಯಾವ ಕಾರಣಕ್ಕೂ ಅಗಲ ಜಾಸ್ತಿ ಇರ್ತಕ್ಕಂಥದ್ದು, ಎತ್ತರ ಎಷ್ಟಿರ್ತಕ್ಕಂಥದ್ದು ಕ್ರಮ ತಿಳ್ಕೋಬೇಕು. ದೊಡ್ಡದಾಗಿ ಕಿಟಕಿ ಇಟ್ಬಿಡೋದಲ್ಲ. ಕ್ರಮವನ್ನು ಅನುಸರಿಸದೆ ನೀವು ಏನೇ ಮನೆ ಮಾಡಿದ್ರು ಜೀವನ ಪರ್ಯಂತ ನೀವು ಸಾಲಗಾರರೇ. ದುಡ್ಡಲ್ಲಿ ಒಂದರಲ್ಲೇ ಅಲ್ಲ, ಗಂಡ ಹೆಂಡ್ತಿ ಸಾಲ. ಯಾವ ಸಾಲ? ಲವ್ವಲ್ಲಿ ಸಾಲ. ಏನು ಮಾಡಿದ್ರು ನನ್ನ ಹೆಂಡ್ತಿ ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ ಅಂದರೆ ನಿಮ್ಮ ಮನೆ ಇರೋದೇ ಹಂಗೆ. ಅದಕ್ಕೋಸ್ಕರವಾಗಿ ನೀವು ಜೀವನದಲ್ಲಿ ಸಾಲಗಾರ ಆಗಬಾರದು ಅಂದರೆ ಕುಟುಂಬದವರೆಲ್ಲರೂ ಕೂಡ ನಿಮ್ಮ ಅಂದ ಚಂದದ ಮನೆಯನ್ನು, ಅಂದ ಚಂದವಾಗಿ ವಿಷಯವನ್ನು ತಿಳ್ಕೊಂಡ್ರೆ ಜೀವನದಲ್ಲಿ ಯಾವುದೇ ಭೂಕಂಪ ಆಗಲಿ, ಎಲ್ಲೇ ಯಾವುದೇ ದೇಶ ಏನೇ ಆಗಲಿ, ನಾವು ಭೂಮಿಯನ್ನು ಪ್ರೀತಿಸಿ ಮುದ್ದಿಸಿ ಮನೆ ಕಟ್ಟೋದೇ ಆದರೆ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಎಲ್ಲ ದೇಶ ಏನೇ ಆದರೂ ಕೂಡ ನಮ್ಮ ಭಾರತ ದೇಶ ಅಲುಗಾಡ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೊನೆಗೆ ಉಳ್ಕೊಳ್ಳೋದೇ ಈ ಭೂಮಂಡಲದಲ್ಲಿ ನಮ್ಮ ಭಾರತ ದೇಶ ಮಾತ್ರ. ಇದು ಸತ್ಯ. ಅಂತಹ ಭಾರತ ದೇಶದಲ್ಲಿ ಹುಟ್ಟಿ ಚಿಕ್ಕದಾಗಿ ಹೆಂಗೆಂಗೋ ತಿಕ್ಕಲ್ ಪಕ್ಕಲ್ ಥರ ಮನೆಗಳು ಕಟ್ಟಿಕೊಂಡು ನಮ್ಗೆ ಬಾಂಬ್ ಬಿಡ್ಬೋದು, ನಮ್ಮನೆ ಏನೋ ಆಗ್ಬಿಡ್ಬೋದು, ನನ್ನ ಮಗ ಏನೋ ಆಗ್ಬಿಡ್ಬೋದು. ಯಾಕ್ರಿ ಬೇಕಿ ಕರ್ಮಗಳು? ಅದಕ್ಕೋಸ್ಕರವಾಗಿ ಶಾಸ್ತ್ರ ಹೇಳೋರನ್ನ ದೂರ ಮಾಡಿ ಅಂತ ದಿನ ಏನಕ್ಕೆ ಹೇಳ್ತೀನಿ ಅಂದರೆ, ಹೋಗಬೇಡಿ, ನೀವೇ ಕಲ್ತ್ಕೊಳ್ಳಿ, ನೀವೇ ತಿಳ್ಕೊಳ್ಳಿ, ನೀವೇ ಜ್ಞಾನವಂತರಾಗಿ. ಈ ಸತ್ಯ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.